ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನಿಮಗೆ ಈ ವಿಡಿಯೋದಲ್ಲಿ ಹೊಸದಾಗಿ ಟೈಲರಿಂಗ್ ಕೆಲಸ ಕಲಿಯೋರಿಗೆ ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ಸಾಕಷ್ಟು ಡೌಟ್ಸ್ ಬರುತ್ತೆ. ಈ ವಿಡಿಯೋದಲ್ಲಿ ನಿಮ್ಗೆ ಏನಂದರೆ ಎಂಟೈರ್ ಒಂದು ಬ್ಲೌಸ್ನ ನಿಮಗೆ ಕೆಲವು ನಾರ್ಮಲ್ ಡೌಟ್ಸ್ ಇರುತ್ತೆ, ಕಾಮನ್ನಾಗಿ ಡೌಟ್ಸ್ ಬರುತ್ತೆ. ಆ ಡೌಟ್ಸ್ನ ನಿಮಗೆ ಕ್ಲಿಯರ್ ಮಾಡ್ತಾ ಎಂಟೈರ್ ಒಂದು ಬ್ಲೌಸ್ನ ನಿಮಗೆ ಕಟಿಂಗ್ ಮಾಡಿ ತೋರಿಸ್ತೀನಿ. ಬ್ಯಾಕ್ ಸೈಡ್ ಪಾರ್ಟು, ಫ್ರಂಟ್ ಸೈಡ್ ಪಾರ್ಟು, ಕ್ರಾಸ್ ಬೆಲ್ಟು, ಜೊತೆಗೆ ಸ್ಲೀವ್ಸ್ ಕಟಿಂಗ್ ಮಾಡಿ ತೋರಿಸಿದೆ. ತುಂಬ ದಿನ ಆಗಿದೆ. ಎಲ್ಬೋ ಸ್ಲೀವ್ಸು ಕಟಿಂಗ್ ಮಾಡಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಕಂಪ್ಲೀಟ್ ಒಂದು ಬ್ಲೌಸ್ನ ನಿಮಗೆ ಕಾಮನ್ನಾಗಿ ಬರುವಂಥ ಡೌಟ್ಸ್ಗಳು ಏನಿದಾವೆ ಅದನ್ನು ಕ್ಲಿಯರ್ ಮಾಡ್ತಾ ಕಟಿಂಗ್ ಮಾಡಿ ತೋರಿಸ್ತೀನಿ. ಹಾಗೆ ತುಂಬ ದಿನ ಆಯಿತು, ಒಂದು 8ರಿಂದ 10 ದಿನ ಆಯಿತು ವೀಡಿಯೋ ಅಪ್ಲೋಡ್ ಮಾಡಿದೆ. ರೀಸನ್ ಬಂದುಬಿಟ್ಟು ನಾನು ಇನ್ನೊಂದು ಹೊಸ ನೋಟ್ಸ್ನ ರೆಡಿ ಮಾಡ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಒಂದು ನೋಟ್ಸ್ ರೆಡಿ ಮಾಡಿದ್ದೀನಿ. ಬ್ಲೌಸಸ್, ಎಲ್ಲ ಮಾಡಲ್ ಬ್ಲೌಸಸ್ಸು ಮತ್ತು ಚೂಡಿದಾರ್ ಟಾಪ್ದು ಯಾವ ರೀತಿ ಕಟಿಂಗ್ ಮಾಡಬೇಕಂತ ಕಂಪ್ಲೀಟ್ ವಿವರಣೆ ಇರುತ್ತೆ. ಆ ನೋಟ್ಸ್ನ ರೆಡಿ ಮಾಡಿದ್ದೀನಿ. ಸಾಕಷ್ಟು ಜನ ತೊಗೊಂಡಿದ್ದಾರೆ. ಈಗ ಹೊಸದಾಗಿ ರೆಡಿ ಮಾಡುವಂಥ ನೋಟ್ಸ್ನಲ್ಲಿ ಇನ್ನೂ ಅಡ್ವಾನ್ಸ್ ಲೆವೆಲ್ ಇರುತ್ತೆ. ಈಗ ಲಾಸ್ಟ್ ಟೈಮ್ ಅಂದರೆ ಈ ಹಳೆ ನೋಟ್ಸ್ ಏನಿದೆಯೋ ಈ ಹಳೆ ನೋಟ್ಸಲ್ಲಿ ಇರುವಂಥ ಫಾರ್ಮುಲಾ ನಿಮಗೆ ಡೀಪ್ ನೆಕ್ ಬ್ಲೌಸ್ಗೆ ಮಾತ್ರನೇ ಅದು ವರ್ಕ್ ಆಗುತ್ತೆ. ಮ್ಯಾಕ್ಸಿಮಮ್ಮು 8, 9, 10 ಇಂಚ್ ಡೀಪ್ ಇದ್ದರೆ ಮಾತ್ರ ಆ ಫಾರ್ಮುಲಾ ವರ್ಕ್ ಆಗುತ್ತೆ. ಅದರ ಪ್ರಕಾರ ನಾವು ಶೋಲ್ಡರು, ನೆಕ್ ಬಿಡ್ತಾ, ಆರ್ಮಲ್ ಡೌನಿಂಗ್ ಇದೆಲ್ಲ ತೊಗೊಳ್ಬೋದು. ಬಟ್ ನಮಗೆ ಡೀಪ್ ಕಡಿಮೆ ಇದ್ದಾಗ, ಡೀಪು 1 ಇಂಚ್ ಇತ್ತು, ಕೆಲವರು ಕ್ಲೋಸ್ ನೆಕ್ ತೊಗೊಳ್ತಾರೆ, ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು. ಆ ರೀತಿ ಕ್ಲೋಸ್ ನೆಕ್ ಇರೋವಂಥದ್ದು 2 ಇಂಚ್ ಡೀಪು, ಮತ್ತು ಬೋಟ್ ನೆಕ್, ಫ್ರಂಟ್ ಸೈಡು ಡೀಪ್ ನೆಕ್, ಬ್ಯಾಕ್ ಸೈಡ್ ಬೋಟ್ ನೆಕ್ ಇರೋದು, ಇಲ್ಲ ಫ್ರಂಟ್ ಬ್ಯಾಕ್ 2 ಬೋಟ್ ನೆಕ್ ಇರೋದು. ಕೆಲವ್ರಿಗೆ 6 ಇಂಚ್ ಡೀಪ್ ಇರುತ್ತೆ, ಓಕೆನಾ. ಫ್ರಂಟು 6, ಬ್ಯಾಕು 6 ಇರುತ್ತೆ. ಕೆಲವ್ರಿಗೆ ಬ್ಯಾಕ್ 8 ಇಂಚ್ ಇರುತ್ತೆ, ಫ್ರಂಟ್ 5 ಇಂಚ್ ಇರುತ್ತೆ. ಕೆಲವರು ತುಂಬ ಡೀಪು ಬ್ರಾಡ್ ಕೇಳ್ತಾರೆ, ಅಂದರೆ 11 ಇಂಚು 12 ಇಂಚ್ವರೆಗೂ ಡೀಪ್ ಕೇಳ್ತಾರೆ. ಈ ರೀತಿ ಒಂದು ಚೆಸ್ಟ್ ಮೆಜರ್ಮೆಂಟ್ಗೆ, ಈಗ ಎಕ್ಸಾಂಪಲ್ 30 ಇಂಚು ಚೆಸ್ಟ್ ಮೆಜರ್ಮೆಂಟ್ ಅಂದ್ಕೊಳ್ಳಿ. ಆ ಚೆಸ್ಟ್ ಮೆಜರ್ಮೆಂಟ್ಗೆ ಡೀಪು ಎಷ್ಟು ಇಂಚ್ ಇರುತ್ತೋ ಅದ್ರ ಮೇಲ್ಗಡೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು, ನೆಕ್ ಬಿಡ್ತು, ಆರ್ಮೋಲ್ ರೌಂಡಿಂಗ್ ತೊಗೊಳ್ಳೋದು. ಈ ಆರ್ಮೋಲ್ ಡೌನಿಂಗ್ನ ಆರ್ಮೋಲ್ ರೌಂಡಿಂಗ್ ಮೇಲೆ ಡಿಪೆಂಡ್ ಮಾಡಿ ತೊಗೊಳ್ಳೋದು. ಈ ರೀತಿ ಒಂದು ಚಾರ್ಟ್ ಇರುತ್ತೆ. ಅದನ್ನು ನಾನು ನಿಮಗೆ ಮುಂದೆ ಅಪ್ಡೇಟ್ ಮಾಡ್ತೀನಿ. ನಿಮಗೆ ಈ ಸೆಪ್ಟೆಂಬರ್ 1ನೇ ತಾರೀಕು ನಿಮ್ಗೆ ಆ ನೋಟ್ಸ್ ಸಿಗ್ಬೋದು. ಯಾವ ರೀತಿ ಇರುತ್ತೆ ಅಂದರೆ, ಸಿಂಪಲ್ಲಾಗಿ ನೀವು ಒಂದು ಚೆಸ್ಟ್ ಮೆಜರ್ಮೆಂಟ್ ನಿಮ್ಮ ಹತ್ರ ಇತ್ತು ಅಂದರೆ ಆ ಚಾರ್ಟಲ್ಲಿ ಡೀಪ್ ಎಷ್ಟು ಇಂಚ್ ಇದೆ ನೋಡಿಕೊಂಡು ಅದಕ್ಕೆ ತಕ್ಕನಾಗಿ ನೀವು ಶೋಲ್ಡರು, ನೆಕ್ ಬಿಟ್ಟು ತೊಗೊಳ್ಬೋದು. ಆರ್ಮಲ್ ರೌಂಡಿಂಗು ನೀವು ತೊಗೊಂಡಿರುವಂಥ ಮೆಜರ್ಮೆಂಟಲ್ಲ ಆರ್ಮಲ್ ರೌಂಡಿಂಗ್ ಎಷ್ಟು ಇಂಚ್ ಇದೆ ಅಂತ ನೋಡಿಕೊಂಡು ಅದ್ರ ಪ್ರಕಾರ ಆರ್ಮಲ್ ಡೌನಿಂಗ್ ತೊಗೊಳ್ಳೋದು. ಆ ಚೆಸ್ಟ್ ಮೆಜರ್ಮೆಂಟ್ಗೆ ಫ್ರಂಟ್ ಡಾಟ್ಸು ಎಷ್ಟು ಇಂಚ್ ತೊಗೊಳ್ಬೇಕಂತ ರೆಡಿ ಇರುತ್ತೆ. ನೀವು ಚಾರ್ಟ್ ನೋಡಿಕೊಂಡು ಮಾರ್ಕ್ ಮಾಡೋದಷ್ಟೇ ಈಸಿ. ಆ ರೀತಿ ನೀವು ಎಷ್ಟು ಡೀಪ್ ಇರುತ್ತೋ, ಡೀಪು 0ಇಂದ 12 ಇಂಚ್ವರೆಗೂ ಡೀಪ್ ಇರಲಿ, ಓಕೆನಾ. ಶೋಲ್ಡರು, ನೆಕ್ ಬಿಡ್ತು, ಆರ್ಮೋಲ್ ಡೌನಿಂಗು, ಫ್ರಂಟ್ ಡಾಟ್ಸು. ಮತ್ತು ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂದರೆ ಬ್ಯಾಕ್ ಲೆಂತ್ ಕಡಿಮೆ ಇರುತ್ತೆ, ದಪ್ಪ ಇರ್ತಾರೆ, ಕುಳ್ಳಕ್ಕಿರ್ತಾರೆ. ಅಂಥವ್ರಿಗೆ ಫ್ರಂಟ್ ಲೆಂತ್ ತುಂಬ ಜಾಸ್ತಿ ಆಗಿಬಿಡುತ್ತೆ. ಅಂಥವ್ರಿಗೆ ಡಾಟ್ನ ನಾವು ಎಷ್ಟು ತೊಗೊಳ್ಬೇಕು, ಕ್ರಾಸ್ ಬೆಲ್ಟ್ ಎಷ್ಟು ತೊಗೊಳ್ಬೇಕು, ಮತ್ತು ಸ್ಲೀವ್ಸ್, ಆ ಚೆಸ್ಟ್ ಮೆಜರ್ಮೆಂಟ್ಗೆ ಸ್ಲೀವ್ಸ್ ಮೆಜರ್ಮೆಂಟು, ಆರ್ಮೋಲ್ ಆರ್ಮೋಲ್ ರೌಂಡಿಂಗು ಎಕ್ಸಾಕ್ಟಾಗಿ ಎಷ್ಟು ತೊಗೊಳ್ಬೇಕು. ಈ ರೀತಿ ಏನಂದ್ರೆ ಎಂಟೈರ್ ಒಂದು ಚೆಸ್ಟ್ ಮೆಜರ್ಮೆಂಟ್ಗೆ ಸಂಬಂಧಪಟ್ಟಂಗೆ ಕಂಪ್ಲೀಟ್ ಚಾರ್ಟ್ ಇರುತ್ತೆ. ಇದು ಯಾವ ರೀತಿ ಅಂದರೆ ವರ್ಕ್ ಮಾಡೋದಕ್ಕೆ ಟೂಲ್ ಥರ, ಓಕೆನಾ. ಈಗ ನಿಮಗೆ ಫಸ್ಟ್ ನೋಟ್ಸ್ ಬಂದುಬಿಟ್ಟು ಯಾವ ರೀತಿ ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇರುತ್ತೆ. ಈ ಸೆಕೆಂಡ್ ನೋಟ್ಸ್ ಬಂದುಬಿಟ್ಟು ಟೂಲ್, ವರ್ಕ್ ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥ ವಸ್ತುಗಳಿರ್ತಾವಲ್ವ ಆ ರೀತಿ. ಈ ಚಾರ್ಟ್ನ ನೀವು ಜಸ್ಟ್ ರೆಡಿ ಇರುತ್ತೆ, ಒಂದು ಚೆಸ್ಟ್ ಮೆಜರ್ಮೆಂಟಿಗೆ ಯಾವ್ಯಾವ್ದು ಎಷ್ಟೆಷ್ಟು ತೊಗೊಳ್ಬೇಕಂತ ಅದನ್ನು ನೋಡಿಕೊಂಡು ನೀವು ಮಾರ್ಕ್ ಮಾಡೋದಿರುತ್ತೆ. ಇದ್ರ ಬಗ್ಗೆ ಇನ್ನೂ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಈ ನೋಟ್ಸು ನಿಮಗೆ 100% ಬೆಟರಾಗಿ ನೀವು ಕಟಿಂಗ್ ಮಾಡೋದಕ್ಕೆ ಮತ್ತು ಈ ಆಲ್ಟ್ರೇಷನ್ಸು ಇವ್ಯಾವುದು ಬರದೇ ಇರೋ ಥರ ಈಸಿಯಾಗಿ ಹೊಸದಾಗಿ ಕಲಿಯೋರ್ಗು ಅನುಕೂಲ ಆಗೋ ರೀತಿ ನಂಬರ್ಸ್ ಈ ಹೊಸ ನೋಟ್ಸ್ ಏನಂದ್ರೆ ನಂಬರ್ಸ್ ಇರುತ್ತೆ, ವಿವರಣೆ ಇರೋದಿಲ್ಲ. ವಿವರಣೆ ನಿಮಗೆ ಫಸ್ಟ್ ನೋಟ್ಸಲ್ಲೇ ಇರುತ್ತೆ. ಯಾವ ರೀತಿ ಫೋಲ್ಡ್ ಮಾರ್ಕ್ ಮಾಡ್ಕೊಳ್ಬೇಕು, ಫೋಲ್ಡ್ ಮಾಡಬೇಕು, ಎಲ್ಲ ಮಾಡಲ್ ಬ್ಲೌಸಸ್ದು ಯಾವ ರೀತಿ ಮಾರ್ಕ್ ಮಾಡಬೇಕಂತ ಫಸ್ಟ್ ನೋಟ್ಸಲ್ಲಿರುತ್ತೆ. ಸೆಕೆಂಡ್ ನೋಟ್ಸಲ್ಲಿ ನಂಬರ್ಸ್ ಇರುತ್ತೆ. ಯಾವ್ಯಾವ ಮೆಜರ್ಮೆಂಟ್ಗೆ, ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ಡೀಪು ಇದನ್ನು ನೋಡಿಕೊಂಡು ಶೋಲ್ಡರ್ ಎಷ್ಟು ತೊಗೊಳ್ಬೇಕು, ನೆಕ್ ವಿಡ್ತ್ ಎಷ್ಟು ತೊಗೊಳ್ಬೇಕು, ಬ್ಯಾಕ್ ಲೆಂತ್ ನೋಡಿಕೊಂಡು ಫ್ರಂಟ್ ಲೆಂತ್ ಎಷ್ಟು ತೊಗೊಳ್ಬೇಕು, ಕ್ರಾಸ್ ಬೆಲ್ಟ್ ಎಷ್ಟು ತೊಗೊಳ್ಬೇಕು, ಆರ್ಮಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕಂತ ಸೆಕೆಂಡ್ ನೋಟ್ಸಲ್ಲಿರುತ್ತೆ. ನಂಬರ್ಸ್ ಇರುತ್ತೆ, ಅದು ವಿವರಣೆ, ಇದು ನಂಬರ್ಸ್. ಈ 2 ನೋಟ್ಸು 2 ಕಣ್ಣು ಅಂತ ತಿಳ್ಕೊಳ್ಳಿ. ಯಾವುದೊಂದು ಇಂಪಾರ್ಟೆಂಟ್ ಅಲ್ಲ, 2 ನೋಟ್ಸು ಇಂಪಾರ್ಟೆಂಟ್. ಇದು ಅಡ್ವಾನ್ಸ್ ಲೆವೆಲ್, ಅದು ಥಿಯರಿ, ಇದು ಪ್ರಾಕ್ಟಿಕಲ್ ಅನ್ನೋ ರೀತಿ, ಓಕೆನಾ. ಟೂಲ್ ಕಿಟ್ ಇದ್ದಂಗೆ ಅದು ನಿಮ್ಗೆ ವಿವರಣೆ, ಇದು ವರ್ಕ್ ಮಾಡೋದಕ್ಕೆ ನಮಗೆ ವಸ್ತುಗಳು ಬೇಕಲ್ವ ಆ ರೀತಿ. ಈ 2 ನೋಟ್ಸ್ 100% ಯೂಸ್ ಆಗುತ್ತೆ. ಹೊಸದಾಗಿ ಕಲಿಯೋರ್ಗೂ ಯೂಸ್ ಆಗುತ್ತೆ, ಹೊಸದಾಗಿ ಕಲಿಯೋರ್ಗಂತೂ 100% ಯೂಸ್ ಆಗುತ್ತೆ. ಆಲ್ರೆಡಿ ಅಲ್ಪ ಸ್ವಲ್ಪ ಕಲ್ತಿರೋರ್ಗೂ ಯೂಸ್ ಆಗುತ್ತೆ. ಆಲ್ರೆಡಿ ಕಲ್ತಿರೋರ್ಗೂ ಇನ್ನೂ ಏನಾದರೂ ಡೌಟ್ಸ್ ಇದ್ದರೂ ಅದು ಯೂಸ್ ಆಗುತ್ತೆ. ಕೆಲವ್ರಿಗೆ ಬ್ಯಾಕು ಕ್ಲೋಸ್ ನೆಕ್ ಇರುತ್ತೆ, ಫ್ರಂಟ್ ಡೀಪ್ ನೆಕ್ ಇರುತ್ತೆ. ಆಗ ನಮಗೆ ಈ ಫಾರ್ಮುಲಾ ನಿಮ್ಗೆ ಹಳೆ ನೋಟ್ಸಲ್ಲಿರುವಂಥ ಫಾರ್ಮುಲಾ ವರ್ಕ್ ಆಗೋದಿಲ್ಲ.
ಅಂಥವ್ರಿಗೂ ನಾವು ಅನುಕೂಲ ಆಗೋ ರೀತಿಯಲ್ಲಿ ಈ ಹೊಸ ನೋಟ್ಸಲ್ಲಿ ರೆಡಿ ಮಾಡಿದ್ದೀನಿ ನಾನು. ಅದನ್ನು ಇನ್ನೂ ರೆಡಿ ಮಾಡ್ತಾಯಿದ್ದೀನಿ. ನಿಮಗೆ ಸೆಪ್ಟೆಂಬರ್ 1ಕ್ಕೆ ಅದು ನಿಮಗೆ ಸಿಗ್ಬೋದು ವೀಡಿಯೋಸ್ನ. ಈಗ ಹಾಗಾಗಿ ಆ ರೀಸನ್ಸಿಂದ ಆ ನೋಟ್ಸ್ನ ರೆಡಿ ಮಾಡೋದ್ರಿಂದ ನಾನು ಈ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ನೋಟ್ಸ್ ರೆಡಿ ಮಾಡ್ತಾ ಇದ್ದೀನಲ್ವ, ಹಾಗಾಗಿ ನಿಮ್ಗೆ ಸದ್ಯದಲ್ಲೇ ಆ ನೋಟ್ಸ್ ಬರುತ್ತೆ. ಸೆಪ್ಟೆಂಬರ್ 1ನೇ ತಾರೀಕು ಅಂದ್ಕೊಂಡಿದ್ದೀನಿ. ಸಾಧ್ಯವಾದಷ್ಟು ಆ ಟೈಮ್ಗೆ, ಆ ಡೇಟ್ಗೆ ನಾನು ನಿಮಗೆ ನೋಟ್ಸ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ತುಂಬ ಕಡಿಮೆ ಬೆಲೆಗೆ ನಿಮಗೆ ಆ ನೋಟ್ಸ್ನ ಕೊಡ್ತೀನಿ. ಈಗ ಈ ವಿಡಿಯೋದಿಂದ ನಿಮಗೆ ರೆಗ್ಯುಲರಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಿಮಗೆ ಕೆಲವು ಕಾಮನ್ ಡೌಟ್ಸ್ ಜೊತೆಗೆ ಒಂದು ಬ್ಲೌಸ್ ಕಟಿಂಗ್, ಎಂಟರ್ ಬ್ಲೌಸ್ ಕಟಿಂಗ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ನಲ್ವ, ಅದು ಯಾವ ರೀತಿ ಅನ್ನೋದು ತೋರಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಲೆಂತ್ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ, ಕಂಪ್ಲೀಟ್ ಡೀಟೇಲ್ಸ್ ಇರೋದ್ರಿಂದ. ಓಕೆ, ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ನೀವು ಯಾವುದೇ ಬ್ಲೌಸ್ನ ಕಟ್ ಮಾಡಬೇಕಾದ್ರೂ ಫಸ್ಟು ಲೈನಿಂಗ್ನ ನೀಟಾಗಿ ಐರನ್ ಮಾಡ್ಕೊಳ್ಬೇಕು. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಯಾವುದೇ ಮಾಡಲ್ ಬ್ಲೌಸ್ ಆಗಿರ್ಬೋದು, ಲೈನಿಂಗು ನೀಟಾಗಿ ಐರನ್ ಮಾಡ್ಕೊಳ್ಬೇಕು. ಸುಕ್ಕಿರುತ್ತೆ, ಕೆಲವು ಟೈಮ್ ಸಿಂಕ್ ಆಗ್ಬೋದು. ನಾವು ಬ್ಲೌಸ್ನ ರೆಡಿ ಮಾಡಿದ ಮೇಲೆ ಏನಾದರೂ ಐರನ್ ಮಾಡಿದಾಗ ಕೆಲವು ಲೈನಿಂಗು ಸಿಂಕ್ ಆಗಿಬಿಡುತ್ತೆ. ಹಾಗಾಗಿ ಫಸ್ಟು ಲೈನಿಂಗ್ನ ಐರನ್ ಮಾಡ್ಕೊಳ್ಬೇಕು. ಫಸ್ಟ್ ಅಂದರೆ ನೀರಲ್ಲಿ ಅದನ್ನು ನೆನೆಸ್ಬಿಟ್ಟು ಹಿಂಡಿ ಮತ್ತೆ ಐರನ್ ಮಾಡ್ತಾಯಿದ್ರು, ಅದು ಸಿಂಕ್ ಮಾಡೋಂಥದ್ದು. ಇದು ಸಿಂಕ್ಲೆಸ್ ಲೈನಿಂಗ್ ಬರ್ತಾಯಿದೆ. ಈಗ ಜಸ್ಟ್ ಐರನ್ ಮಾಡಿದರೆ ಸಾಕು. ಓಕೆನಾ, ಅದು ಕಂಪಲ್ಸರಿ. ಯಾವುದೇ ಮಾಡಲ್ ಬ್ಲೌಸ್ ಆಗಿರ್ಬೋದು, ನೀವು ಲೈನಿಂಗ್ನ ನೀಟಾಗಿ ಐರನ್ ಮಾಡ್ಕೊಳ್ಬೇಕು. ಸೆಕೆಂಡ್ ಪಾಯಿಂಟು, ಲೈನಿಂಗು ಕಟ್ ಮಾಡಿ ಕೊಡಬೇಕಾದ್ರೆ ಸ್ಟ್ರೈಟಾಗಿ ಇರೋದಿಲ್ಲ. ಓಕೆನಾ, ನಾವು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಲೈನಿಂಗ್ನ ಕಟ್ ಮಾಡ್ಕೊಳ್ಬೇಕು. ಇದು ಸೆಕೆಂಡ್ ಪಾಯಿಂಟ್. ಎರಡು ಪಾಯಿಂಟು, ಯಾವುದೇ ಮಾಡಲ್ ಬ್ಲೌಸಸ್ನ ನೀವು ಕಟ್ ಮಾಡಬೇಕಾದ್ರೂ ನೆನಪಿನಲ್ಲಿ ಇಟ್ಕೊಳ್ಳಿ. ಇನ್ನೊಂದು ಥರ್ಡ್ ಪಾಯಿಂಟ್ ಏನು ಅಂದರೆ, ಒಂದು ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ನಾನು ಹೇಳ್ಕೊಡುವಂಥ ಮೆಥಡ್ನಲ್ಲಿ, ಬ್ಲೌಸ್ ಕಟಿಂಗ್ನಲ್ಲಿ ಈ 3 ಪಾಯಿಂಟ್ಸ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಲೈನಿಂಗ್ ಫಸ್ಟ್ ನೀಟಾಗಿ ಐರನ್ ಮಾಡ್ಕೊಳ್ಬೇಕು, ಸ್ಟ್ರೈಟಾಗಿ ಲೈನಿಂಗ್ ಕಟ್ ಮಾಡ್ಕೊಳ್ಬೇಕು, ಅರ್ಧ ಇಂಚು ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಇಲ್ಲಿಂದ ಬ್ಲೌಸ್ ಕಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಈಗ ಇದೊಂದು ಯಾವುದಾದ್ರೂ ಒಂದು ಬಾಡಿ ಮೆಜರ್ಮೆಂಟ್ಸ್ ತಿಳಿಸ್ಕೊಡ್ತೀನಿ. ಇದರಲ್ಲಿ ಮೇನ್ ಟಾಪಿಕ್ ಏನು ಗೊತ್ತಾ, ಬ್ಲೌಸ್ನ ಕಟ್ ಮಾಡಬೇಕಾದ್ರೆ ನಾವು ಮೆಜರ್ಮೆಂಟ್ಸ್ನ ಮಾರ್ಕ್ ಮಾಡ್ತೀವಲ್ವ, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ, ಒಂದು ಕ್ಲಾರಿಟಿ. ಓಕೆ, ಈಗ ತುಂಬ ಈಸಿ ಮೆಥಡ್ನಲ್ಲೇ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಸಾಧ್ಯವಾದಷ್ಟು ಅರ್ಥ ಮಾಡ್ಕೊಳ್ಳಿ. ವೀಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿ ನೋಡಿದರೆ ಖಂಡಿತ ನಿಮಗೇನು ಅರ್ಥ ಆಗೋದಿಲ್ಲ. ಯಾವುದಾದ್ರೂ ಒಂದು ಡೌಟ್ ಇದ್ದೇ ಇರುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಡೌಟ್ಸ್ನ ಕ್ಲಿಯರ್ ಮಾಡೋ ಪ್ರಯತ್ನ ಮಾಡ್ತೀನಿ. ಬ್ಲೌಸ್ ಲೆಂತ್ ಅಂತೂ ತೊಗೊಂಡಿರ್ತೀವಿ, ಕಂಪಲ್ಸರಿ ಬ್ಲೌಸ್ ಲೆಂತ್ನ ತೊಗೊಂಡಿರ್ತೀವಿ. ಅದು 12 ಇಂಚ್ ಆಗ್ಬೋದು, 13 ಆಗ್ಬೋದು, 14 ಆಗ್ಬೋದು, 15 ಆಗ್ಬೋದು. ಬ್ಲೌಸ್ ಲೆಂತ್ ತೊಗೊಂಡಿರ್ತೀವಿ. ಓಕೆನಾ, ಫಸ್ಟ್ ಯಾವುದೇ ಬ್ಲೌಸ್ ಆಗಿರ್ಬೋದು, ನಾನು ಹೇಳ್ಕೊಡುವಂಥ ಮೆಥಡ್ನಲ್ಲಿ ಬ್ಯಾಕ್ ಸೈಡ್ ಪಾರ್ಟೇ ಕಟ್ ಮಾಡೋದು ನಾನು. ಈಗ ಫಸ್ಟ್ ಬ್ಯಾಕ್ ಸೈಡ್ ಪಾರ್ಟ್ ಕಟ್ ಮಾಡೋದು. ಬ್ಲೌಸ್ ಲೆಂತ್ ಇರುತ್ತೆ, ಈಗ 13 ಇಂಚ್ ಲೆಂತ್ ಇದೆ ಅಂದ್ಕೊಳ್ಳಿ. ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಈ ಮಾರ್ಕಿಂದ ಮೇಲೆ, ಕೆಳಗಡೆಯಿಂದಲ್ಲ, ಈ ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡಿದ್ವಲ್ವ, ಇಲ್ಲಿಂದ ಮೇಲೆ. ಓಕೆನಾ, ಇದು ನೀವು ಮರಿಬಾರ್ದು. ಮತ್ತು ಈ ಕೆಳಗಡೆಯಿಂದ ಮಾರ್ಕ್ ಮಾಡಿಕೊಂಡ್ರೆ ಇದು ನೋಡಿ, ಕೆಳಗಡೆಯಿಂದ ಮಾರ್ಕ್ ಮಾಡಿಕೊಂಡ್ರೆ ಕಡಿಮೆ ಬರುತ್ತೆ. ಈ ಮಾರ್ಕಿಂದ ಮೇಲೆ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಇದು 30 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಅಂದ್ಕೊಳ್ಳಿ. ನಿಮಗೆ ಹಳೆ ನೋಟ್ಸ್ನಲ್ಲಿದೆ. ಓಕೆನಾ, ಆಲ್ರೆಡಿ ತುಂಬ ಜನ ತೊಗೊಂಡಿದ್ದಾರೆ. ಇನ್ನು ಯಾರೆಲ್ಲ ತೊಗೊಳ್ಬೇಕು ಅಂದ್ಕೊಂಡಿದ್ರು, ಅದು ಆಫರ್ ಆಲ್ರೆಡಿ ಕ್ಲೋಸ್ ಆಗಿ ಈಗ ಹತ್ತತ್ರ 1.5 ತಿಂಗಳಾಯಿತು. ಮತ್ತು ಈಗ ಸೆಪ್ಟೆಂಬರ್ 1ನೇ ತಾರೀಕಿಂದ ಮತ್ತೆ ನಿಮ್ಗೆ ಹೊಸ ನೋಟ್ಸ್ ಜೊತೆಗೆ ಹಳೆ ನೋಟ್ಸು ಸಿಗುತ್ತೆ. ಆವಾಗ ತೊಗೊಳ್ಳಿ. ಹಳೆ ನೋಟ್ಸ್ ಯಾರು ತೊಗೊಂಡಿಲ್ವೋ, ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡೂ ತೊಗೊಳ್ಳಿ, ಕಡಿಮೆ ಬೆಲೆಗೇ ಸಿಗುತ್ತೆ. ಆ ನೋಟ್ಸಲ್ಲಿ ನಾನು ನಿಮಗೆ ಫಾರ್ಮುಲಾ ಪ್ರಕಾರ ತಿಳಿಸ್ಕೊಟ್ಟಿದ್ದೀನಿ. ಏನು, ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ನಲ್ಲಿ 6ನೇ ಭಾಗಕ್ಕೆ ನಾವು ಶೋಲ್ಡರ್ ಮತ್ತು ಆರ್ಮೋಲ್ ಡೌನಿಂಗ್ನ ತೊಗೊಳ್ಬೇಕು ಅಂತ. ಓಕೆನಾ, ಈಗಿದು 30 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದೆ. 6×5 30, 6 ಭಾಗ ಮಾಡಿದರೆ 5 ಇಂಚ್ ಬರುತ್ತೆ. ಅದನ್ನು ಶೋಲ್ಡರ್ಗೆ ತೊಗೊಳ್ತೀವಿ, ಆರ್ಮೋಲ್ ಡೌನಿಂಗಿಗೂ ತೊಗೊಳ್ತೀವಿ. ಮತ್ತು ಈ ಶೋಲ್ಡರಲ್ಲಿ ಅರ್ಧಕ್ಕೆ ನೆಕ್ ಬಿಡ್ತು. ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಜಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ ಸಾಕು. ಆಲ್ಮೋಸ್ಟ್ ನೀವು ಒಂದು 70 to 80% ಪರ್ಫೆಕ್ಟ್ ಬ್ಲೌಸ್ ಕಟಿಂಗ್ನ ಮಾಡ್ತೀರ. ಡೀಪ್ ನೆಕ್ ಬ್ಲೌಸ್ ಕಟಿಂಗು. ಡೀಪ್ ಎಷ್ಟಿದೆ, ನಾನು ತೊಗೊಂಡಂಥ ಮೆಜರ್ಮೆಂಟ್ನಲ್ಲಿ 9.5 ಇಂಚು ರೆಡಿ ಡೀಪ್ ಇದೆ. ಮೇಲ್ಗಡೆ ಮಾರ್ಕಿಂದ ಸೇರಿಸ್ಕೊಂಡು ಮಾರ್ಕ್ ಮಾಡ್ತಾ ಇರೋದ್ರಿಂದ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ಯಾಕಂದರೆ ಬ್ಲೌಸ್ ಲೆಂತ್ಗೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡಿದ್ವಲ್ವ, ಹಾಗಾಗಿ ಅದು ಶೋಲ್ಡರ್ ಮಾರ್ಜಿನ್. ಶೋಲ್ಡರ್ನ ನಾವು ಫ್ರಂಟ್ ಬ್ಯಾಕ್ ಸ್ಟಿಚ್ ಮಾಡ್ತೀವಲ್ವ, ಅಲ್ಲಿ ಅರ್ಧ ಇಂಚ್ ಹೋಗೋದ್ರಿಂದ ನಾವು ಎಕ್ಸ್ಟ್ರಾ ಅರ್ಧ ಇಂಚ್ ಸೇರಿಸಿ ಡೀಪ್ನ ಮಾರ್ಕ್ ಮಾಡ್ಕೊಳ್ಬೇಕು.
ನೆಕ್ಸ್ಟ್ ಈ ಪಟ್ಟಿ ಇದೆ ನೋಡಿ, ಕಾಣಿಸ್ತಾ ಇದೆಯಲ್ವ, ಇದ್ರ ಸೆಂಟ್ರಿಗೆ ಈ ರೀತಿ ಸ್ಕೇಲ್ ಇಟ್ಕೊಳ್ಳಿ, ಸೆಂಟ್ರ್ ನಿಮಗೆ ಸಿಗುತ್ತೆ. ಇಲ್ಲಿ ಈ ಬ್ಯಾಕ್ ಡಾಟ್ನ ಮಾರ್ಕ್ ಮಾಡ್ಕೊಳ್ಳಿ. ಈ ಬ್ಯಾಕ್ ಡಾಟ್ ಜನರಲ್ಲಾಗಿ ಈ ಕಡೆ ಸೈಡು ಒಂದು ಅರ್ಧ ಇಂಚು, ಈ ಕಡೆ ಸೈಡ್ ಒಂದು ಅರ್ಧ ಇಂಚುವರೆಗೂ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಅಲ್ಲಿಗೆ ಟೋಟಲ್ ಇದು 1 ಇಂಚ್ ಆಯಿತು. ಇದನ್ನು ನೆಕ್ಸ್ಟು ಚೆಸ್ಟ್ ಮೆಜರ್ಮೆಂಟು, ಇಷ್ಟು ಮಾರ್ಕ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಚೆಸ್ಟ್ ಮೆಜರ್ಮೆಂಟು 30 ಇಂಚ್ ಈಗ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇದೆ, 4 ಭಾಗ ಮಾಡಬೇಕು ಫಾರ್ಮುಲಾ ಪ್ರಕಾರ. ಓಕೆ, 4 ಭಾಗ ಮಾಡಿದರೆ 7.5 ಇಂಚ್ ಬರುತ್ತೆ. ಇದಕ್ಕೆ ಪ್ಲಸ್ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು ಅಷ್ಟೇ, ಜಾಸ್ತಿ ಏನು ಬೇಡ. ಸೊಂಟದ ಅಳತೆ ಅಷ್ಟೇ, ನೀವು ಸೊಂಟದ ಅಳತೆ ಎಷ್ಟು ತೊಗೊಂಡಿರ್ತೀರಿ, ಸೊಂಟದ ಅಳತೆ ಇದು 27 ಇಂಚ್ ಇದೆ. ಓಕೆನಾ, ಅಂದರೆ 4 ಭಾಗ ಮಾಡಬೇಕು, 6.75 ಆಯಿತು. ಪ್ಲಸ್ ಇದಕ್ಕೆ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ಗೆ ಅರ್ಧ ಇಂಚ್ ತೊಗೊಳ್ಬೇಕು, ವೇಸ್ಟ್ ಮೆಜರ್ಮೆಂಟ್ ಸೊಂಟದ ಅಳತೆಗೆ 1 ಇಂಚ್ ತೊಗೊಳ್ಬೇಕು. 1 ಇಂಚ್ ಏನಕ್ಕೆ ಅಂದರೆ ಇಲ್ಲಿ ಡಾಟ್ನ ಇಟ್ಕೊಳ್ತೀವಲ್ವ, ಆಗ ಈ 1 ಇಂಚ್ ಅನ್ನೋದು ಕವರ್ ಆಗುತ್ತೆ ಈಗ. ಓಕೆನಾ, ಈ ಎಕ್ಸ್ಟ್ರಾ ತೊಗೊಂಡಿರುವಂಥ 1 ಇಂಚು, ಈ ಎಕ್ಸ್ಟ್ರಾ ತೊಗೊಂಡಿರುವಂಥ 1/2 ಇಂಚ್, ಅರ್ಧ ಇಂಚು, ಈ ಎರಡೂ ಮಾರ್ಕಿಗೆ ನಾವು ಸ್ಟ್ರೈಟಾಗಿ ಮಾರ್ಕ್ ಮಾಡಬೇಕು. ಇದು ನಮಗೆ ಒರಿಜಿನಲ್ ಮಾರ್ಕ್, ಇದು ಒರಿಜಿನಲ್ ಮಾರ್ಕೆ. ಎಕ್ಸ್ಟ್ರಾ ಸೇರಿಸ್ಕೊಂಡು ತೊಗೊಂಡಿದ್ವಲ್ವ, ಈಗ ಇದು ಒರಿಜಿನಲ್ಲು. ಇಲ್ಲಿಂದ ಮತ್ತೆ ಎಕ್ಸ್ಟ್ರಾ 2 ಇಂಚ್ ತೊಗೊಳ್ಬೇಕು. ಇದು ಏನಂದರೆ ಇನ್ನು 2ರಿಂದ 3 ಹೊಲಿಗೆ ಎಕ್ಸ್ಟ್ರಾ ತೊಗೊಳ್ತೀವಲ್ವ, ಅದಕ್ಕೋಸ್ಕರ ಎಕ್ಸ್ಟ್ರಾ ತೊಗೊಳ್ಳೋದು. ನೆಕ್ಸ್ಟು ಇಲ್ಲಿ ಜನರಲ್ಲಾಗಿ 1 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಇದು 1 ಇಂಚ್ ಮಾರ್ಕ್ ಮಾಡಿಕೊಂಡು ಹಾರ್ಮೋಲ್ ಶೇಪ್ನ ಸಾಧ್ಯವಾದಷ್ಟು ಕೈಯಲ್ಲೇ ಮಾರ್ಕ್ ಮಾಡೋಕ್ಕೆ ಟ್ರೈ ಮಾಡಿ. ಈ ಕರ್ವ್ ಸ್ಕೇಲ್ ಇದೆ, ಬಟ್ ನಾನು ಕರ್ವ್ ಸ್ಕೇಲಲ್ಲಿ ಹಾರ್ಮೋಲ್ ಶೇಪ್ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳೋದಿಲ್ಲ. ಬರುತ್ತೆ, ಬಟ್ ಹೊಸ್ದಾಗಿ ಯೂಸ್ ಮಾಡೋರ್ಗಾದರೆ ಅದು ತುಂಬ ಕನ್ಫ್ಯೂಸ್ ಆಗುತ್ತೆ. ಅಂದರೆ ಅದು ಶೇಪು ತುಂಬ ಔಟ್ಸೈಡ್ ಬರುತ್ತೆ, ಇಲ್ಲಾಂದರೆ ಇನ್ಸೈಡ್ ಬರುತ್ತೆ. ನಾವು ಕೈಯಲ್ಲೇ ಮಾರ್ಕ್ ಮಾಡೋದು ಏನಿದೆಯೋ ಇದು ಪರ್ಫೆಕ್ಟ್ ಶೇಪೇ ಬರುತ್ತೆ. ನಮ್ಗೆ ಗೊತ್ತಾಗುತ್ತೆ. ಈ ರೀತಿ ನಾವು ಒಂದು 2-3 ಸಾರಿ ಮಾರ್ಕರಿಂದ ಮಾರ್ಕ್ ಮಾಡಿಕೊಂಡ್ರೆ ನಮಗೊಂದು ಶೇಪ್ ಬರುತ್ತೆ, ಪರ್ಫೆಕ್ಟ್ ಶೇಪ್ ಅನ್ನೋದು. ಸಿಂಪಲ್ಲಾಗಿ ತಿಳಿಸ್ಬೇಕಂದ್ರೆ ಬ್ಯಾಕ್ ಲೆಂತ್ಗೆ ಒಂದು ಅರ್ಧ ಇಂಚು ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ತೀವಿ. ಫಾರ್ಮುಲಾ ಪ್ರಕಾರ ಇದು ಬಾಡಿ ಮೆಜರ್ಮೆಂಟ್ಸ್ ಅಲ್ವಾ, ಹಾಗಾಗಿ ಫಾರ್ಮುಲಾ ಪ್ರಕಾರ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಎಷ್ಟು ಇಂಚ್ ಆದರೆ ಇರಲಿ, ಅದನ್ನು 6 ಭಾಗ ಮಾಡಿದರೆ ಎಷ್ಟು ಬರುತ್ತೋ ಅದನ್ನು ಶೋಲ್ಡರ್ಗೆ ತೊಗೊಳ್ತೀವಿ, ಅದರಲ್ಲಿ ಅರ್ಧ ನೆಕ್ ಬಿಡ್ತು. ಅದೇ 6ನೇ ಭಾಗಕ್ಕೆ ಹಾರ್ಮೋಲ್ ಡೌನಿಂಗ್ನ ಮಾರ್ಕ್ ಮಾಡ್ಕೊಳ್ತೀವಿ. ಬ್ಯಾಕ್ ಡೀಪು ಮತ್ತು ಡಾಟು ಚೆಸ್ಟ್ ಮೆಜರ್ಮೆಂಟ್ಗೆ ಒಂದು ಅರ್ಧ ಇಂಚ್ ಸೇರಿಸ್ಕೊಳ್ತೀವಿ. ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿರುತ್ತೋ ಅದನ್ನು 4 ಭಾಗ ಮಾಡ್ಕೊಂಡು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ತೀವಿ. ವೇಸ್ಟ್ ಮೆಜರ್ಮೆಂಟ್ ಸೊಂಟದ ಅಳತೆ ಅಷ್ಟೇ, ಎಷ್ಟಿರುತ್ತೋ ಅದಕ್ಕೆ ಒಂದು 4 ಭಾಗ ಮಾಡಿಬಿಟ್ಟು 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಎಕ್ಸ್ಟ್ರಾ ಮತ್ತೆ 2 ಇಂಚ್ ಮಾರ್ಕ್ ಮಾಡ್ಕೊಳ್ತೀವಿ. ಇಲ್ಲಿ 1 ಇಂಚು ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡ್ಕೊಳ್ತೀವಿ. ಓಕೆನಾ, ಲಾಸ್ಟ್ ಒನ್ನು ಈ ಟೇಪ್ನ ಈ ರೀತಿ ಇಟ್ಕೊಂಡು ಹಾರ್ಮೋಲ್ ರೌಂಡಿಂಗು ಮಾರ್ಕ್ ಮಾಡ್ಕೊಳ್ಬೇಕು. ಈ ರೀತಿ ಇದು 14.5 ಇಂಚ್ ಬಂತು. ನಾವು ಬಾಡಿ ಮೆಜರ್ಮೆಂಟ್ಸ್ ತೊಗೊಂಡಾಗ 14.5 ಇಂಚ್ ಇತ್ತು ಅಂದರೆ ಓಕೆ, ತೀರಾ ಒಂದು 1/4 ಇಂಚು ಹೆಚ್ಚು ಕಡಿಮೆ ಇದ್ರೂ ಪರವಾಗಿಲ್ಲ, ಕಟ್ ಮಾಡಿ ಅಡ್ಜಸ್ಟ್ಮೆಂಟಿಂಗ್ ಆಗುತ್ತೆ. ಅರ್ಧ ಇಂಚು, 3/4 ಇಂಚು, 1 ಇಂಚು ಕಡಿಮೆ ಬಂದರೂ ಜಾಸ್ತಿ ಬಂದರೂ ಆಗ ಈ ಹಾರ್ಮೋಲ್ ಡೌನಿಂಗ್ ಮಾರ್ಕ್ ಏನಿದೆ ಇದು ಕರೆಕ್ಟ್ ಇಲ್ಲ ಅಂತ ಅರ್ಥ. ಏನು ಕರೆಕ್ಟ್ ಇಲ್ಲ ಅಂದರೆ ಅವ್ರ ಬಾಡಿ ಮೆಜರ್ಮೆಂಟ್ಸು ಪ್ರಾಪರಾಗಿಲ್ಲ. ಕೆಲವರು ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಇರುತ್ತೆ, ಶೋಲ್ಡರ್ ಮೆಜರ್ಮೆಂಟ್ ಕಡಿಮೆ ಇರುತ್ತೆ, ಕೆಲವ್ರಿಗೆ ಆರ್ಮೋಲ್ ಕಂಕೊಳ್ಳೋದು ಸುತ್ತಾಳತೆ ಕಡಿಮೆ ಇರುತ್ತೆ, ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಇರುತ್ತೆ. ಈ ರೀತಿ ಡಿಫ್ರೆಂಟ್ ಆಗಿರುವಂಥ ಮೆಜರ್ಮೆಂಟ್ಸ್ ಇರುತ್ತೆ. ಬಾಡಿ ಸ್ಟ್ರಕ್ಚರ್ಸು ಮತ್ತು ಶೇಪು ಆ ರೀತಿ ಇರುತ್ತೆ. ಆಯಾ ಪರ್ಸನ್ಗೆ ಸಂಬಂಧಪಟ್ಟಂಗೆ ಒಂದೊಂದು ಮೆಜರ್ಮೆಂಟ್ಸ್ ಇರುತ್ತೆ. ಹಾಗಾಗಿ ನಾವು ಫಸ್ಟ್ ಮಾರ್ಕ್ ಮಾಡೋದೇನೋ ಮಾರ್ಕ್ ಮಾಡ್ತೀವಿ ಫಾರ್ಮುಲಾ ಪ್ರಕಾರ. ಶೋಲ್ಡರ್ ಪಕ್ಕ ಇರುತ್ತೆ, ಆರ್ಮೋಲ್ ಡೌನಿಂಗ್ ಪಕ್ಕ ಇರುತ್ತೆ, ಈ ನೆಕ್ ವಿಡ್ತ್ ಪಕ್ಕ ಇರುತ್ತೆ. ಈ ಆರ್ಮೋಲ್ ಡೌನಿಂಗ್ ಮಾರ್ಕು ನಾವು ಯಾವಾಗ ಫೈನಲ್ ಮಾಡಬೇಕು, ಈ ಆರ್ಮೋಲ್ ರೌಂಡಿಂಗ್ನ ನಾವು ಚೆಕ್ ಮಾಡಿದ ಮೇಲೆ ಇದನ್ನು ಫೈನಲ್ ಮಾಡಬೇಕು. ನಾವು ಮಾರ್ಕ್ ಮಾಡಿದ್ದಷ್ಟಕ್ಕೆ ಕರೆಕ್ಟ್ ಬಂತು ಅಂದರೆ ಓಕೆ. ಜಾಸ್ತಿ ಬಂತು ಅಂದ್ಕೊಳ್ಳಿ, ಆರ್ಮೋಲ್ ಡೌನಿಂಗ್ ಮಾರ್ಕ್ನ ನಾವು ಇನ್ನೂ ಸ್ವಲ್ಪ ಕಡಿಮೆ ಮಾಡಬೇಕು. ಕಡಿಮೆ ಬಂತು ಅಂದರೆ ಆರ್ಮೋಲ್ ಡೌನಿಂಗ್ ಮಾರ್ಕ್ನ ಜಾಸ್ತಿ ಮಾಡಬೇಕು. ಅದು ಆರ್ಮೋಲ್ ರೌಂಡಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಇದು ಹಳೆ ನೋಟ್ಸ್ನಲ್ಲಿ ನಿಮಗೆ ಯಾವ್ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು ಏನು ಅಂತ ಕಂಪ್ಲೀಟ್ ಡೀಟೇಲ್ಸ್ನ ಬರೆದಿದ್ದೀನಿ. ಇದೇ ರೀತಿಯೇ ಫಾರ್ಮುಲಾ ಪ್ರಕಾರ ಬರೆದಿದ್ದೀನಿ. ಈ ಹೊಸ ನೋಟ್ಸ್ನಲ್ಲಿ ಏನಿರುತ್ತೆ ಅಂದರೆ ಈಗ ಇದು ಡೀಪ್ ನೆಕ್ ಇದೆ, ಓಕೆನಾ, ಡೀಪ್ ನೆಕ್ ಇದೆ. ಅದೇ ಡೀಪ್ ನೆಕ್ ಇದು ಡೀಪ್ ಕಡಿಮೆ ಇತ್ತು ಅಂದ್ಕೊಳ್ಳಿ, ಒಂದು 6 ಇಂಚ್, ಇದು 9.5 ಇಂಚ್ ಇದೆ, 6 ಇಂಚ್ ಇತ್ತು ಅಂದರೆ ಯಾವ ರೀತಿ ಇದನ್ನು ಶೋಲ್ಡರ್ನ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ, ಮತ್ತು ಆರ್ಮೋಲ್ ಡೌನಿಂಗ್ನ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಆರ್ಮೋಲ್ ರೌಂಡಿಂಗು ನಾವು ಆರ್ಮೋಲ್ ಡೌನಿಂಗ್ನ ಜಾಸ್ತಿ ಮಾಡಿಕೊಂಡ್ರು ಆರ್ಮೋಲ್ ರೌಂಡಿಂಗ್ ಅನ್ನೋದು ನಾವು ಚೆಕ್ ಮಾಡ್ಕೊಂಡಾಗ ಹೆಚ್ಚು ಕಡಿಮೆ ಬಂತಂದ್ರೆ ಅದಕ್ಕೆ ಮತ್ತೆ ಅಡ್ಜಸ್ಟ್ಮೆಂಟಿಂಗ್ ಮಾಡಬೇಕಾಗುತ್ತೆ. ಮತ್ತು ನೆಕ್ ವಿಡ್ತು ನಾವು ಎಷ್ಟು ತೊಗೊಳ್ಬೇಕು ಅನ್ನೋದು ಕ್ಲಾರಿಟಿ ಇರೋದಿಲ್ಲ.
ಡೀಪ್ ಕಡಿಮೆ ಇರೋದ್ರಿಂದ. ಫ್ರಂಟ್ ಡೀಪು ಸ್ವಲ್ಪ ಜಾಸ್ತಿ ಇತ್ತು, ಇಲ್ಲ ಫ್ರಂಟ್ ಡೀಪು ಕಡಿಮೆ ಇತ್ತು ಅಂದರೆ ಆಗ ಶೋಲ್ಡರ್ನ ಎಷ್ಟು ತೊಗೊಳ್ಬೇಕು ಅನ್ನೋದು ಗೊತ್ತೇ ಇಲ್ಲ. ಯಾವುದಾದ್ರೂ ಒಂದು ಚೆಸ್ಟ್ ಮೆಜರ್ಮೆಂಟಿಗೆ ನೀವೇನೋ ತಲೆ ಕೆಡಿಸ್ಕೊಂಡು ಮಾರ್ಕ್ ಮಾಡ್ಬೋದು. ಈ ಮಿಕ್ಕಿರುವಂಥ ಎಲ್ಲ ಚೆಸ್ಟ್ ಮೆಜರ್ಮೆಂಟಿಗೆ ಏನು ಮಾಡ್ತೀರಾ? ಹಾಗಾಗಿ ನಾನು ಅದಕ್ಕೆ ಒಂದು ಯೋಚನೆ ಮಾಡಿ ಹೊಸ ನೋಟ್ಸ್ನ ರೆಡಿ ಮಾಡಿರೋದು. 28, 29, 30, 31, 32, 33 ಈ ರೀತಿ ಒಂದು 46 ಇಂಚ್ವರೆಗೂ, 28 ಇಂಚ್ ಚೆಸ್ಟ್ ಮೆಜರ್ಮೆಂಟಿಂದ 46 ಇಂಚ್ವರೆಗೂ ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೂ ಡೀಪ್ ಜಾಸ್ತಿ ಇದ್ದರೆ, ಇಲ್ಲ ಮಿಡ್ಲಲ್ಲಿದ್ದರೆ, ಇಲ್ಲ ಕಡಿಮೆ ಇದ್ದರೆ, ಇಲ್ಲ ಜೀರೋ ಇದ್ರೂ ಓಕೆನಾ. ಡೀಪ್ 0ಇಂದ 12 ಇಂಚ್ವರೆಗೂ ಎಷ್ಟೇ ಇರಲಿ, ಆ ಚೆಸ್ಟ್ ಮೆಜರ್ಮೆಂಟಿಗೆ ಆ ಡೀಪ್ನ ನೋಡಿಕೊಂಡು ಈ ಶೋಲ್ಡರ್ ಆಗಿರ್ಬೋದು, ನೆಕ್ ವಿಡ್ತು, ಆರ್ಮೋಲ್ ರೌಂಡಿಂಗ್, ಆರ್ಮೋಲ್ ಡೌನಿಂಗು, ಫ್ರಂಟು ಡಾಟ್ಸು, ಕ್ರಾಸ್ ಬೆಲ್ಟು ತುಂಬ ಇಂಪಾರ್ಟೆಂಟು. ಕೆಲವ್ರಿಗೆ ಬ್ಲೌಸ್ ಲೆಂತ್ ಕಡಿಮೆ ಇದ್ದು ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಇದ್ದರೆ ಫ್ರಂಟ್ ಲೆಂತ್ ಜಾಸ್ತಿ ಆಗಿಬಿಡುತ್ತೆ. ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಫ್ರಂಟ್ ಲೆಂತ್ ತುಂಬ ಜಾಸ್ತಿ ಆಗಿಬಿಡುತ್ತೆ, ಹೊಟ್ಟೆವರೆಗೂ ಬಂದುಬಿಡುತ್ತೆ. ಆಗ ಕ್ರಾಸ್ ಬೆಲ್ಟ್ ಎಷ್ಟು ತೊಗೊಳ್ಬೇಕು, ಆ ಡಾಟ್ನ ಆ ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟು ತೊಗೊಳ್ಬೇಕಾಗುತ್ತೆ, ಆ ಲೆಂತ್ಗೆ ನೋಡಿಕೊಂಡು ಓಕೆನಾ. ಈ ರೀತಿ ಎಲ್ಲ ಕಂಪ್ಲೀಟ್ ಏನು ಮಾಡ್ತೀನಿ ಅಂದರೆ ಒಂದು ಚಾರ್ಟ್ನೇ ರೆಡಿ ಮಾಡ್ತೀನಿ. ಈಗ ಒಂದು 36 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇತ್ತು ಅಂದರೆ ಅದಕ್ಕೊಂದು ಕಂಪ್ಲೀಟ್ ಚಾರ್ಟೇ ಇರುತ್ತೆ. ನೀವು ಜಸ್ಟ್ ಮಾರ್ಕ್ ಮಾಡಬೇಕಾದ್ರೆ ಆ ಚೆಸ್ಟ್ ಮೆಜರ್ಮೆಂಟ್ ನೋಡಿಕೊಂಡು, ಆ ಡೀಪ್ ನೋಡಿಕೊಂಡು ಬ್ಯಾಕ್ ಸೈಡ್ ಪಾರ್ಟ್ನ ಮಾರ್ಕ್ ಮಾಡೋದು. ಡೀಪ್ ಎಷ್ಟು ಇಂಚ್ ಇದೆ ನೋಡಿಕೊಂಡು ಅದಕ್ಕೆ ತಕ್ಕನಾಗಿ ಶೋಲ್ಡರ್ ತೊಗೊಳ್ಬೋದು, ಆರ್ಮೋಲ್ ಡೌನಿಂಗ್ ತೊಗೊಳ್ಬೋದು, ಫ್ರಂಟ್ ಬ್ಯಾಕ್ ಡೀಪ್ ನೋಡಿಕೊಂಡು. ಈ ಆರ್ಮೋಲ್ ರೌಂಡಿಂಗ್ ನೋಡಿಕೊಂಡು ಆ ಚಾರ್ಟಲ್ಲಿರುತ್ತೆ ನೀವು ತೊಗೊಂಡಂಥ ಮೆಜರ್ಮೆಂಟು ಎಷ್ಟಿರುತ್ತೆ. ಈಗ 16 ಇಂಚ್ ಇತ್ತು ಅಂದ್ಕೊಳ್ಳಿ, ಆ ಚಾರ್ಟಲ್ಲಿ 16 ಇಂಚ್ ಇತ್ತು ಅಂದ್ಕೊಳ್ಳಿ, ಅಲ್ಲಿ ಆರ್ಮಲ್ ಡೌನಿಂಗ್ ಎಷ್ಟಿರುತ್ತೆ ನೋಡಿಕೊಂಡು ಅದನ್ನು ಮಾರ್ಕ್ ಮಾಡ್ಬೋದು. ಈ ರೀತಿ ರೆಡಿ ಇರುತ್ತೆ ಎಲ್ಲ. ನೀವೇನು ಚಾರ್ಟ್ ನೋಡಿಕೊಂಡು ಮಾರ್ಕ್ ಮಾಡೋದೊಂದು ಕಲ್ತ್ಕೊಳ್ಳೋದು. ಅದ್ರ ಬಗ್ಗೆನೂ ಒಂದು ವಿಡಿಯೋ ಇರುತ್ತೆ, ನಿಮಗೆ ನೋಟ್ಸ್ನ ಏನು ಕಳಿಸ್ಕೊಡ್ತೀನೋ ಆ ನೋಟ್ಸಲ್ಲಿರೋದನ್ನು ನಾವು ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಬೇಕಂತ ಒಂದು ವಿಡಿಯೋನೂ ರೆಡಿ ಮಾಡಿರ್ತೀನಿ. ನಿಮಗೇನು ತುಂಬ ಕ್ಲಿಯರ್ ಇರುತ್ತೆ, ಯಾವುದು ಡೌಟ್ಸ್ ಇರೋದಿಲ್ಲ, ಆಲ್ಟ್ರೇಷನ್ಸ್ ಇರೋದಿಲ್ಲ, ಆ ರೀತಿ ಇರುತ್ತೆ ಆ ನೋಟ್ಸ್ನ. ವೆಯ್ಟ್ ಮಾಡಿ, ನಿಮ್ಗೆ 100% ಯೂಸ್ ಆಗುತ್ತೆ. ನೀವು ಅಮೌಂಟ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಹಳೆ ನೋಟ್ಸು ಬೆಲೆ ಬಂದುಬಿಟ್ಟು ನಿಮ್ಗೆ 1000 ರೂಪಾಯಿ ಇದೆ ಆಫರಲ್ಲಿ. ಒರಿಜಿನಲ್ ಪ್ರೈಸ್ 1500 ರೂಪಾಯಿ ಇದೆ, ಆಫರಲ್ಲಿ ನಿಮ್ಗೆ ಅದು 1000 ರೂಪಾಯಿ ಸಿಗುತ್ತೆ. ಹೊಸ ನೋಟ್ಸ್ದು ನಿಮಗೆ ಆ ಟೈಮಲ್ಲಿ ನಿಮಗೆ ಅದು ರಿವೀಲ್ ಮಾಡ್ತೀನಿ. ನೋಟ್ಸ್ನ ಪ್ರೈಸ್ ಅನ್ನೋದು ಕಡಿಮೆನೇ ಇರುತ್ತೆ ಓಕೆನಾ. ಇಷ್ಟು ಕಟಿಂಗ್ ಮಾಡೋದು ನಾವು ಆ ಮಾರ್ಕ್, ಔಟ್ಸೈಡ್ ಮಾರ್ಕು ಮತ್ತು ಶೋಲ್ಡರ್ ಮಾರ್ಕು, ನೆಕ್ಸ್ಟ್ ಆರ್ಮೋಲ್ ರೌಂಡಿಂಗು. ಮಾರ್ಕ್ ಏನಿದೆಯೋ ನೋಡ್ಕೊಳ್ಬೇಕು, ಆ ಮಾರ್ಕ್ ಪ್ರಕಾರನೇ ನಾವು ಕಟ್ ಮಾಡಬೇಕು. ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟ್ ಕಟ್ ಮಾಡೋದಕ್ಕೆ ಲೈನಿಂಗ್ನ ರಿವರ್ಸ್ ಮಾಡಿಕೊಂಡು ಓಪನ್ ನಮ್ಮ ಸೈಡ್ ಇರಬೇಕು. ಬ್ಯಾಕ್ ಸೈಡ್ ಪಾರ್ಟ್ನ ಈ ರೀತಿ ಹಾಕ್ಕೊಳ್ಬೇಕು ನೀಟಾಗಿ. ಫಸ್ಟು ಬ್ಯಾಕ್ ಸೈಡು ಲೆಂತು, ಚೆಸ್ಟ್ ಮೆಜರ್ಮೆಂಟು, ನೆಕ್ ವಿಡ್ತು, ಹಾರ್ಮೋಲ್ ರೌಂಡಿಂಗು, ಮತ್ತು ಮೇಲ್ಗಡೆ ಶೋಲ್ಡರು, ಈ ಕಡೆ ಉಕ್ಸ್ ಪಟ್ಟಿಗೆ ಸ್ಟ್ರೈಟಾಗಿ ಫೋಲ್ಡಿಂಗ್ ಇರುತ್ತಲ್ವ ಅದರ ಪಕ್ಕದಲ್ಲೇ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ಈಗ ಬ್ಯಾಕ್ ಸೈಡ್ ಪಾರ್ಟ್ನ ತೆಗೆದು ಸೈಡ್ಗೆ ಇಟ್ಕೊಂಡ್ರೆ ಆಯಿತು. ನೆಕ್ಸ್ಟ್ ಈಗ ಬ್ಯಾಕ್ ಸೈಡ್ ಲೆಂತ್ ಏನು ಮಾರ್ಕ್ ಮಾಡಿದ್ವಿ ಇದನ್ನು ಈ ಎರಡು ಮಾರ್ಕ್ನ ಸೇರಿಸಿ ಒಂದು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಫ್ರಂಟ್ ಸೈಡ್ ಪಾರ್ಟ್ ಕಟ್ ಮಾಡೋದಕ್ಕೆ ಫಸ್ಟ್ ಡೀಪ್ನ ನೋಡ್ಕೊಳ್ಬೇಕು. ಡೀಪ್ ಎಷ್ಟು ಇಂಚಿದೆ, ಇದು ರೆಡಿ 5.5 ಇಂಚ್ ಡೀಪ್ ಇದೆ ನಾನು ತೊಗೊಂಡ ಮೆಜರ್ಮೆಂಟಿಗೆ. ಮೇಲ್ಗಡೆ ಮಾರ್ಕಿಂದ ತೊಗೊಳ್ತಿದ್ದೀವಲ್ವ, ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ ಸೇರಿಸಿರೋದ್ರಿಂದ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡು ಡೀಪ್ ಮಾರ್ಕ್ ಮಾಡಿಕೊಂಡು, ರೌಂಡ್ ನೆಕ್ ಜಾಸ್ತಿ ಬ್ಲೌಸಸ್ ಇರೋದು, ಹಾಗಾಗಿ ರೌಂಡ್ ನೆಕ್ ಮಾರ್ಕ್ ಮಾಡ್ತೀನಿ. ಇಷ್ಟ ಆಯ್ತಲ್ವ. ನೆಕ್ಸ್ಟ್ ಈಗ ಈ ಡಾಟು ಫಾರ್ಮುಲಾ ಪ್ರಕಾರ ಆದರೆ ನಾವು ಚೆಸ್ಟ್ ಮೆಜರ್ಮೆಂಟ್ನ 4 ಭಾಗ ಮಾಡಿ ಆ ಬಂದಂಥ 1ನೇ ಭಾಗಕ್ಕೆ 1 ಇಂಚು ಎಕ್ಸ್ಟ್ರಾ ಸೇರಿಸ್ಕೊಳ್ತೀವಿ ರೆಡಿ. ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ ಸೇರಿಸ್ಕೊಂಡ್ರೆ 1.5 ಇಂಚ್ ಸೇರಿಸ್ಕೊಳ್ತೀವಿ. ಉದಾಹರಣೆಗೆ ಇದು 30 ಇಂಚಿದೆ, 4 ಭಾಗ ಮಾಡಿದ್ರೆ 7.5 ಇಂಚ್ ಬರುತ್ತೆ. ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನು ಸೇರಿಸಿ ಮಾರ್ಕ್ ಮಾಡೋದಾದರೆ ಎಕ್ಸ್ಟ್ರಾ 1.5 ಸೇರಿಸ್ಕೊಳ್ಬೇಕು. ಅದನ್ನು ಈ ರೀತಿ ಟೇಪಿಂದನೇ ಒಂದು ಅರ್ಧ ಇಂಚ್ ಬಿಟ್ಟು ನೀವು ಮಾರ್ಕ್ ಮಾಡ್ತೀನಿ ಅಂದರೆ 1 ಇಂಚ್ ಸೇರಿಸ್ಕೊಳ್ಳಿ. ಫಸ್ಟು 7.5 ಇಂಚು 4 ಭಾಗ ಮಾಡಿದಾಗ ಬಂದಿರೋದು 7.5 ಇಂಚು ಪ್ಲಸ್ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ತೀವಿ ಫಾರ್ಮುಲಾ ಪ್ರಕಾರ. ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನು ಒಂದು ಅರ್ಧ ಇಂಚು ಮಾರ್ಕ್ ಮಾಡ್ಕೊಳ್ತೀವಿ. ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಈಗ ಎಷ್ಟು ಬಂತು, 9 ಇಂಚ್ ಬಂತು. ಇದು ಡಾಟ್
ಲೆಂತ್ ಸೆಂಟ್ರ್ ಡಾಟ್ ಪಾಯಿಂಟ್ ಲೆಂತು. ಓಕೆನಾ, ಇದು ಶೋಲ್ಡರ್ ಸೆಂಟ್ರಿಗೆ ನಾವು ಇದನ್ನು ಡಾಟ್ ತೊಗೊಳ್ಬೇಕು. ಈ ಶೋಲ್ಡರ್ ಪಟ್ಟಿ ಇರುತ್ತಲ್ವ ಇದ್ರ ಸೆಂಟ್ರಿಗೆ. ಮತ್ತು ಇಲ್ಲಿಂದ ಎಕ್ಸ್ಟ್ರಾ ಜನ್ರಲ್ಲಾಗಿ ನೀವು 3 ಇಂಚ್ ತೊಗೊಳ್ಳಿ. ಜನ್ರಲ್ಲಾಗೆ 3 ಇಂಚ್ ತೊಗೊಳ್ಳಿ. ನೆಕ್ಸ್ಟ್ ಈ ಡಾಟ್ ಬಿಡ್ತು ಫಾರ್ಮುಲಾ ಪ್ರಕಾರ ಆದರೆ ನಿಮಗೆ ಆ ನೋಟ್ಸಲ್ಲಿರುತ್ತೆ. ಓಕೆನಾ, ಅದು ನೀವು ಅದನ್ನು ನೋಟ್ಸ್ ತೊಗೊಂಡ್ರೇ ಇದು ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೂ ಈ ಡಾಟ್ ಬಿಡ್ತು ಎಷ್ಟು ತೊಗೊಳ್ಬೇಕು ಅಂತ ಅದು ನಿಮಗೆ ನೋಟ್ಸಲ್ಲಿರುತ್ತೆ, ಅದನ್ನೇ ನೋಡ್ಕೊಳ್ಬೇಕು. ಮತ್ತು ಈ ಸೆಂಟರ್ ಡಾಟಿಂದ ಈ ಡಾಟ್ಸು ಅಷ್ಟೇ, ಒಂದೊಂದು ಡಾಟ್ಸ್ಗೂ 1.5 ಇಂದ 2 ಇಂಚು ಗ್ಯಾಪ್ ಇರಬೇಕು. ಇದು ನಿಮಗೆ ನೋಟ್ಸಲ್ಲಿ ಇನ್ನೂ ಕ್ಲಿಯರ್ ಇರುತ್ತೆ. ಈ ರೀತಿ ನಾವು 4 ಡಾಟ್ಸ್ನ ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಏನು ಅಂದರೆ ಈ ಬ್ಯಾಕ್ ಲೆಂತ್ ಮಾರ್ಕ್ ಇದೆಯಲ್ವ, ಈ ಮಾರ್ಕಿಂದ ನೋಡಿ ಈ ಉಕ್ಸ್ಪಟ್ಟಿ ಸೈಡ್ ಆದರೆ 2 ಇಂಚು, ಜನ್ರಲಾಗಿ ನೀವೆಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ತೊಗೊಳ್ಳಿ. ಈ ಕಡೆ ಸೈಡ್ ಆದರೆ 1.5 ಇಂಚು. ಈಗ ಈ ವಿಡ್ತಿಂದ ಆ ಕಡೆ ಸೈಡು ಈ ಡಾಟ್ ಮಾರ್ಕಿಂದ ಈ ಕಡೆ ಸೈಡು ಶೇಪ್ ಮಾರ್ಕ್ ಮಾಡಬೇಕು ಕ್ರಾಸಾಗಿ. ನೋಡಿ, ಇದು ಕೆಲವು ಟೈಮು ಶೇಪ್ ಬರುತ್ತೆ, ಕೆಲವು ಟೈಮ್ ಶೇಪು ಬರೋದಿಲ್ಲ. ಏನಕ್ಕೆ ಅಂತ ತಿಳಿಸ್ತೀನಿ. ಈ ಚೆಸ್ಟ್ ಮಾರ್ಕಿಂಗು ಇದು ಎಕ್ಸ್ಟ್ರಾ ಮಾರ್ಜಿನ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಇದು ಬ್ಲೌಸ್ ಲೆಂತು ಈ ಚೆಸ್ಟ್ ಮೆಜರ್ಮೆಂಟ್ಗೆ ಪರವಾಗಿಲ್ಲ ಕರೆಕ್ಟಾಗಿದೆ. ಹಾಗಾಗಿ ಇಲ್ಲಿ ವಿಡ್ತ್ ಅನ್ನೋದು ಜಾಸ್ತಿನೇ ನಮಗೆ ಸಿಗುತ್ತೆ. ಕ್ರಾಸ್ ಬೆಲ್ಟ್ ನಾವು ತೊಗೊಂಡ್ರೂ ಫ್ರಂಟ್ ಲೆಂತ್ ಜಾಸ್ತಿ ಆಗೋದಿಲ್ಲ. ಈಗ ಇದೇ 13 ಇಂಚು ಬ್ಲೌಸ್ ಲೆಂತ್ಗೆ ಓಕೆನಾ 38 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇತ್ತು ಅಂದ್ಕೊಳ್ಳಿ. ತುಂಬ ದಪ್ಪ ಇದ್ದಾರೆ, ಕುಳ್ಳಕ್ಕಿದ್ದಾರೆ, ಅವರಿಗೆ ಬ್ಲೌಸ್ ಲೆಂತ್ ಕಡಿಮೆ ಬೇಕು. ಆಗ ಡಾಟ್ ಲೆಂತ್ ಎಷ್ಟಾಗುತ್ತೆ ಗೊತ್ತಾ? ಈಗ 38 ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ ಅಂದರೆ ಅದು 9.5 ಇಂಚ್ ಬರುತ್ತೆ ಡಾಟ್ ಲೆಂತು, ಪ್ಲಸ್ 1.5 ಇಂಚ್ ಎಕ್ಸ್ಟ್ರಾ, ಅಂದರೆ ಟೋಟಲ್ 11 ಇಂಚು. ಸಾರಿ 10 ಇಂಚ್, 9.5 ಪ್ಲಸ್ 11 ಇಂಚು. ಮೇಲ್ಗಡೆಯಿಂದ 11 ಇಂಚಿಗೆ ಮಾರ್ಕ್ ಮಾಡಿದರೆ ಇಲ್ಲಿಂದ ಕೆಳಗೆ ಪ್ಲಸ್ 3 ಇಂಚು. ನೋಡಿ, ಇದು ಈ ಬ್ಯಾಕ್ ಲೆಂತ್ ಬಿಟ್ಟು 1/4 ಇಂಚ್ ಕೆಳಗಡೆನೇ ಇದೆ. ಓಕೆನಾ, ಬ್ಯಾಕ್ ಲೆಂತ್ಗಿಂತ ಫ್ರಂಟು ಬರೀ ಡಾಟದೇ ಲೆಂತ್ ಜಾಸ್ತಿ ಇದೆ. ಮತ್ತು ಇಲ್ಲಿಂದ ಎಕ್ಸ್ಟ್ರಾ ಕ್ರಾಸ್ ಬೆಲ್ಟು ಅಂದರೆ ಇಲ್ಲಿಗೆ ಬರುತ್ತೆ. ಒಂದು 2 ಇಂಚ್ ತೊಗೊಂಡ್ರು ಇಲ್ಲಿಂದ ಇಲ್ಲಿಗೆ ಎಷ್ಟು ಇಂಚ್ ಎಕ್ಸ್ಟ್ರಾ ಆಗುತ್ತೆ? ಒಂದು 2ರಿಂದ 2.5 ಇಂಚ್ ಎಕ್ಸ್ಟ್ರಾ ಆಯಿತು. ಈಗ ಅವ್ರ ಬ್ಲೌಸ್ ಲೆಂತ್ ಕಡಿಮೆ ಇದೆ, ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಇದೆ, ದಪ್ಪ ಇದ್ದಾರೆ, ಅಂಥ ಟೈಮಲ್ಲಿ ಬ್ಲೌಸ್ ಲೆಂತ್ ಕಡಿಮೆ ಇರೋದ್ರಿಂದ ಫ್ರಂಟ್ ಲೆಂತಿಗೆ ಇಲ್ಲಿವರೆಗೂ ಬಂತು. ಬ್ಯಾಕ್ ಲೆಂತ್ ಇರೋದೇ ಇಲ್ಲಿ, ಫ್ರಂಟ್ ಲೆಂತು ಇಲ್ಲಿವರೆಗೂ ಬಂತು. ಇದು ರಾಂಗ್ ಆಗುತ್ತೆ. ನಾವು ಇಂಥ ಟೈಮಲ್ಲಿ ಏನು ಮಾಡಬೇಕು? ಆ ಚೆಸ್ಟ್ ಮೆಜರ್ಮೆಂಟ್ಗೆ ಬ್ಯಾಕ್ ಲೆಂತ್ ಕಡಿಮೆ ಇದ್ದು ದಪ್ಪ ಇರೋಂಥವ್ರಿಗೆ, ಚೆಸ್ಟ್ ಜಾಸ್ತಿ ಇರೋಂಥವ್ರಿಗೆ ಫ್ರಂಟು ಈ ರೀತಿ ಜಾಸ್ತಿ ಆಗಬಾರ್ದು ಅಂದಾಗ ಯಾವ ರೀತಿ ಅದನ್ನು ಅಡ್ಜಸ್ಟ್ಮೆಂಟಿಂಗ್ ಮಾಡಬೇಕಂತ ಈ ಹೊಸ ನೋಟ್ಸಲ್ಲಿ ಇರುತ್ತೆ. ಓಕೆನಾ, ಈ ಹೊಸ ನೋಟ್ಸಲ್ಲಿ ನಿಮಗೆ ಬ್ಯಾಕ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಮತ್ತು ಚೆಸ್ಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಈ ಡಾಟ್ಸ್ನ ನಾನು ಮೆನ್ಷನ್ ಮಾಡಿರ್ತೀನಿ. ಅದರ ಪ್ರಕಾರ ನೀವು ಫಾಲೋ ಮಾಡ್ಬೋದು. ಲೆಂತ್ ನೋಡಿಕೊಂಡು ಡಾಟ್ಸ್ನ ಮಾರ್ಕ್ ಮಾಡ್ಕೊಳ್ಳೋಂಥದ್ದು. ಆಗ ಲೆಂತ್ ಇದು ಜಾಸ್ತಿ ಆಗೋದಿಲ್ಲ, ಪಕ್ಕ ಬರುತ್ತೆ. ಆ ರೀತಿ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಉದ್ದ ಇರ್ತಾರೆ, ಓಕೆನಾ, ಸಣ್ಣ ಇರ್ತಾರೆ. ಉದ್ದ ಇದ್ದು ಸಣ್ಣ ಇದ್ದವ್ರಿಗೆ ಬ್ಲೌಸ್ ಲೆಂತ್ ಜಾಸ್ತಿ ಇರುತ್ತೆ. ಈಗ ಉದಾಹರಣೆಗೆ ಇದೇ ತೊಗೊಳ್ಳಿ, ಇದೇ 30 ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ ಅವರು ಉದ್ದ ಇದ್ದಾರೆ ಅಂದ್ಕೊಳ್ಳಿ, ಒಂದು 6 ಅಡಿ ಇದ್ದಾರೆ ಅಂದ್ಕೊಳ್ಳಿ, ಅವ್ರಿಗೆ ಬ್ಲೌಸ್ ಲೆಂತ್ ಎಷ್ಟು ಬೇಕಾಗುತ್ತೆ? ಒಂದು 14.5-15 ಇಂಚ್ ಬೇಕಾಗುತ್ತೆ. ಬ್ಲೌಸ್ ಲೆಂತ್ ಆಗ ಎಷ್ಟು ಬರುತ್ತೆ? ಇಲ್ಲಿಂದ ತೊಗೊಂಡ್ರೆ 13.5 ಇಲ್ಲಿವರೆಗೂ ಬರುತ್ತೆ. ಇದಕ್ಕಿಂತ 1.5 ಇಂಚ್ ಎಕ್ಸ್ಟ್ರಾ ಬರುತ್ತೆ. ಈಗ ಡಾಟ್ ಇಲ್ಲಿದೆ, ಬ್ಲೌಸ್ ಲೆಂತ್ ಇಲ್ಲಿದೆ. ಓಕೆನಾ, ಕ್ರಾಸ್ ಬೆಲ್ಟ್ ಆಗಿ ಎಷ್ಟು ದೊಡ್ಡದಾಯಿತು? ತುಂಬಾ ದೊಡ್ಡದಾಯಿತು. ಇದಕ್ಕೂ ನಾವು ಯಾವ ರೀತಿ ಅಡ್ಜಸ್ಟ್ಮೆಂಟಿಂಗ್ ಮಾಡಬೇಕು ಅನ್ನೋದು ಹೊಸ ನೋಟ್ಸ್ನಲ್ಲಿ ಇರುತ್ತೆ, ಮೆನ್ಷನ್ ಮಾಡಿರ್ತೀನಿ. ಓಕೆನಾ, ಹಾಗಾಗಿ ನಿಮ್ಗೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸು ಎರಡೂ ಎಂಟೈರ್ ಏನು ಬ್ಲೌಸಸ್ ಬಗ್ಗೆ ಡೌಟ್ಸ್ ಇದ್ದಾವೋ ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಬೋದು. ಅಷ್ಟು ಪರ್ಫೆಕ್ಟ್ ಇರುತ್ತೆ. ಅದರಲ್ಲಿ ಹೊಸ ನೋಟ್ಸ್ನಲ್ಲಿರುವಂಥದ್ದು ನಿಮಗೆ ಡ್ರೆಸ್ಸಸ್ಗೂ ಯೂಸ್ ಆಗುತ್ತೆ. ಶೋಲ್ಡರು, ನೆಕ್ ಬಿಡ್ತು, ಆರ್ಮಲ್ ಡೌನಿಂಗಿಗೂ ನಿಮಗೆ ಯೂಸ್ ಆಗುತ್ತೆ. ಎರಡಕ್ಕೂ ಯೂಸ್ ಆಗೋ ರೀತಿಯೇ ಬ್ಲೌಸಸ್ಸು ಡ್ರೆಸ್ಗೆ ಯೂಸ್ ಆಗೋ ರೀತಿಯೇ ಅದನ್ನು ರೆಡಿ ಮಾಡಿರ್ತೀನಿ ಹೊಸ ನೋಟ್ಸ್. ಫ್ರಂಟ್ ಸೈಡ್ ಪಾರ್ಟಲ್ಲಿ ನೋಡಿ ಇಷ್ಟೇ ಇರುತ್ತೆ. ಸಿಂಪಲ್ಲಾಗಾದರೆ ಇಷ್ಟೇ ಇರುತ್ತೆ. ಬಟ್ ಲೆಂತ್ ಕಡಿಮೆ ಇರೋದು, ಬ್ಯಾಕ್ ಲೆಂತು, ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಇರೋದು, ಕೆಲವ್ರಿಗೆ ಅಪ್ಪರ್ ಚೆಸ್ಟ್ ಕಡಿಮೆ ಇರುತ್ತೆ, ಮಿಡಲ್ ಚೆಸ್ಟ್ ಜಾಸ್ತಿ ಇರುತ್ತೆ. ಇಂಥ ಟೈಮಲ್ಲೆಲ್ಲ ನಾವು ತುಂಬಾ ಅಡ್ಜಸ್ಟ್ಮೆಂಟಿಂಗ್ ಮಾಡಬೇಕಾಗುತ್ತೆ, ತುಂಬ ತಲೆ ಕೆಡಿಸ್ಕೊಳ್ಬೇಕಾಗುತ್ತೆ. ಆ ಮೆಜರ್ಮೆಂಟ್ಸ್ನ ನಾವು ಅಡ್ಜಸ್ಟ್ಮೆಂಟಿಂಗ್ ಮಾಡೋದ್ರಲ್ಲಿ ನೀವು ಆ ರೀತಿ ತಗೊಳ್ಬಾರ್ದು. ಅಂದರೆ
ಈ ಹೊಸ ನೋಟ್ಸು ಪ್ಲಸ್ ಹಳೆ ನೋಟ್ಸ್ ಎರಡನ್ನೂ ತೊಗೊಳ್ಳಿ. ಆ ಎಲ್ಲ ರಿಸ್ಕನ್ನು ನೀವು ತಪ್ಪಿಸ್ಕೊಂಡು ಈಸಿಯಾಗಿ ಮಾರ್ಕ್ ಮಾಡ್ತೀರ. ಇನ್ನೊಂದು 15 ದಿನ ವೆಯ್ಟ್ ಮಾಡಿ, ನಿಮಗೆ ಆ ನೋಟ್ಸ್ ಅನ್ನೋದು ಸಿಗುತ್ತೆ. ಕಲಿಯೋವರೆಗೂ ಎಲ್ಲ ಕಷ್ಟನೇ. ನೀವು ಒಂದು ಸಾರಿ ಕಲ್ತ್ಕೊಂಡಿದ್ದೀರ ಅಂದರೆ ನಿಮಗೆ ಅದೊಂದು ಸಾರಿ ನೋಡ್ಕೊಂಡು ನೀವು ಪರ್ಫೆಕ್ಟಾಗಿ ಕಲಿತ್ರೆ ಮತ್ತೆ ನಿಮ್ಗೆ ಲೈಫಲ್ಲೇ ಆಲ್ಟ್ರೇಷನ್ ಬರದೇ ಇರೋ ರೀತಿ ನೀವು ಕಟ್ ಮಾಡ್ಬೋದು. ನಿಮ್ಮ ಬಿಸ್ನೆಸ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು. ಫಿಟ್ಟಿಂಗು ಪ್ಲಸ್ ಫಿನಿಷಿಂಗು ಕಸ್ಟಮರ್ಸು ಎರಡೇ ಕೇಳೋದು. ನೀವು ಫಿನಿಷಿಂಗು ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. ಬಟ್ ಫಿಟ್ಟಿಂಗ್ ಬರಬೇಕು ಅಂದರೆ ನಿಮ್ಗೆ ಗೊತ್ತಿರಬೇಕು. ಇಲ್ಲಾಂದರೆ ನೀವು ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ರೂ ನಿಮಗೆ ಬರೋದಿಲ್ಲ. ಓಕೆನಾ? ಹಾಗಾಗಿ ನೆಕ್ಸ್ಟು ಸ್ಲೀವ್ಸು ಈ ರೀತಿ ಮತ್ತೆ ಒಂದು ಫೋಲ್ಡ್ನ ಮಾಡ್ಕೊಳ್ಬೇಕು. 4 ಫೋಲ್ಡ್ ಇರಬೇಕು. ಲೈನಿಂಗ್ನ ಫಸ್ಟ್ ಸ್ಟ್ರೈಟಾಗಿ ಮಾರ್ಕ್ ಮಾಡಿ ಲೈನಿಂಗ್ ಕಟ್ ಮಾಡ್ಕೊಳ್ಬೇಕು. ಇದು ಅಷ್ಟೇ. ಫಸ್ಟ್ ಅರ್ಧ ಇಂಚ್ಗೆ ಒಂದು ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಇಲ್ಲಿಂದ ಈಗ ಈ ಎಲ್ಬೋ ಸ್ಲೀವ್ಸ್ 9.5 ಇಂಚ್ ಇದೆ, ಅದಕ್ಕೆ ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಪ್ಲಸ್ ಇಲ್ಲಿಂದ ಆರ್ಮಲ್ ಡೌನಿಂಗು ನಾವು ಅಪ್ಪರ್ ಚೆಸ್ಟ್ನಲ್ಲಿ 10ನೇ ಭಾಗಕ್ಕೆ ತೊಗೊಳ್ಬೇಕು. ಇದು ಅಷ್ಟೇ. ನಿಮಗೀಗ ಸ್ಲೀವ್ ಲೆಂತು ಯಾವ್ಯಾವ ಸ್ಲೀವ್ಸ್ ಲೆಂತ್ಗೆ ಎಷ್ಟೆಷ್ಟು ಆರ್ಮಲ್ ಡೌನಿಂಗ್ ತೊಗೊಳ್ಬೇಕು, ಪ್ಲಸ್ ಯಾವ ಚೆಸ್ಟ್ ಮೆಜರ್ಮೆಂಟಿಗೆ ಎಷ್ಟು ತೊಗೊಳ್ಬೇಕು ಅನ್ನೋದು ಗೊತ್ತಿರಬೇಕು. ಅದು ನಿಮ್ಗೆ ಹೊಸ ನೋಟ್ಸಲ್ಲೇ ರೆಡಿ ಇರುತ್ತೆ. ಯಾವ್ಯಾವ ಲೆಂತ್ ಇದ್ರೂ ನಾವು ಎಷ್ಟೆಷ್ಟು ತೊಗೊಳ್ಬೇಕಾಗುತ್ತೆ ಅನ್ನೋದು ರೆಡಿ ಇರುತ್ತೆ. ಅದು ಚಾರ್ಟಲ್ಲಿ ಸ್ಲೀವ್ ಆರ್ಮಲ್ ಡೌನಿಂಗ್ ಜೊತೆಗೆ ಸ್ಲೀವ್ ಆರ್ಮಲ್ ರೌಂಡಿಂಗು ಎರಡು ರೆಡಿ ಇರುತ್ತೆ. ನಿಮಗೇನು ಸ್ಲೀವ್ ಲೆಂತು ಲೂಸು ಎರಡು ಗೊತ್ತಿದ್ದರೆ ಸಾಕು. ಸ್ಲೀವು ಹಾರ್ಮಲ್ ರೌಂಡಿಂಗ್ನ ಮಾರ್ಕ್ ಮಾಡ್ಕೊಂಡ ನಂತರ ರಫಾಗಿ ರೀತಿ ನೀವು ರಫಾಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಫಸ್ಟೇ ರೆಡಿ ನಾವು ಮಾರ್ಕ್ ಮಾಡ್ಕೊಳ್ತೀವಿ ಅಂದರೆ ಹಾರ್ಮೋಲ್ ಶೇಪು ಫ್ರಂಟ್ ಬ್ಯಾಕ್ ಎರಡು ಫಸ್ಟೇ ರೆಡಿ ಮಾಡಿಕೊಂಡೆ ನೀವು ಮಾರ್ಕ್ ಮಾಡಿಕೊಂಡೆ ಕಟ್ ಮಾಡಿ. ಇದರಲ್ಲೊಂದು 2 ಲೇಯರ್ನ ಓಪನ್ ಮಾಡಿಕೊಂಡು ಇಲ್ಲಿ ನೀವೀಗ ಬೇಕಾದರೆ ಫ್ರಂಟ್ ಸೈಡ್ 2 ಟೈಪಲ್ಲೂ ನೀವು ಸ್ಲೀವ್ಸ್ನ ಕಟ್ ಮಾಡ್ಬೋದು. ಫ್ರಂಟ್ ಆರ್ಮೋಲ್ ಶೇಪ್ನ ಮಾರ್ಕ್ ಮಾಡಿಕೊಂಡು ಈ ರೀತಿ ಫಸ್ಟ್ ಪರ್ಫೆಕ್ಟಾಗಿ ಫ್ರಂಟ್ ಸೈಡ್ದು ಆರ್ಮೋಲ್ ಶೇಪ್ನ ಕಟ್ ಮಾಡಿ ಮತ್ತೆ ಫೋಲ್ಡ್ ಮಾಡ್ಕೊಳ್ಳಿ. ಮತ್ತೆ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಈಗ ಬ್ಯಾಕ್ ಸೈಡ್ ಹಾರ್ಮೋಲ್ ಶೇಪು ಇನ್ನೂ ನೀವೇನಾದರೂ ಸ್ವಲ್ಪ ರೀಕಟಿಂಗ್ ಮಾಡೋದಿದ್ದರೆ ಫ್ರಂಟ್ ಆರ್ಮೋಲ್ ಶೇಪ್ನ ನೋಡಿಕೊಂಡು ಬ್ಯಾಕ್ ಸೈಡ್ ಶೇಪ್ನ ರೀಕಟಿಂಗ್ ಮಾಡ್ಕೊಳ್ಳಿ. ಈ ರೀತಿ ಇದು ಸ್ಲೀವ್ಸ್. ಈ ಎಲ್ಬೋ ಸ್ಲೀವ್ಸ್ಗೆ ಏನು ಮಾಡಬೇಕಂದ್ರೆ ಒಂದು 1/4 ಇಂಚ್ ಈ ರೀತಿ ಕ್ರಾಸ್ ಇರಬೇಕು. ಇದು ನೀವು ಸ್ಟಿಚಿಂಗ್ ಮಾಡುವಾಗ ಬೇಕಾದರೆ ಇದನ್ನು ಮೈಂಡಲ್ಲಿ ಇಟ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡುವಾಗ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ರೀತಿ ಫಸ್ಟೇ ನೀವು ಮಾರ್ಕ್ ಮಾಡಿಕೊಂಡ್ರು ಆಯಿತು. ಈ ರೀತಿ 1/4 ಇಂಚ್ ಕ್ರಾಸೇ ಇರಬೇಕು. ಇದು ಸ್ಲೀವ್ಸ್ ಆಯ್ತಲ್ವ. ಕ್ರಾಸ್ ಬೆಲ್ಟ್ ಆದರೆ ನೋಡಿ ನಾನು ಜನರಲಾಗಿ ತಿಳಿಸ್ಕೊಡ್ತೀನಿ. ಓಕೆನಾ? ಮತ್ತು ಈ ಕ್ರಾಸ್ ಬೆಲ್ಟು ಬ್ಯಾಕ್ ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ತಿಳಿಸಿದ್ನಲ್ವ. ಈಗ ನಾನು ತಿಳಿಸ್ಕೊಡೋದು ಜನರಲಾಗಿ ತಿಳಿಸ್ಕೊಡ್ತೀನಿ. ಬಟ್ ಇದು ನಾವು ಚೆಸ್ಟ್ ಮೆಜರ್ಮೆಂಟು ಬ್ಯಾಕ್ ಲೆಂತ್ ಮೇಲೆ ಈ ಡಾಟ್ ಲೆಂತ್ ನೋಡಿಕೊಂಡು ಕ್ರಾಸ್ ಬೆಲ್ಟ್ನ ಎಷ್ಟು ತೊಗೊಳ್ಬೇಕು ಅನ್ನೋದಿರುತ್ತೆ. ಓಕೆನಾ? ಅದು ಎಲ್ಲ ಪ್ರತಿಯೊಂದು ಚೆಸ್ಟ್ ಮೆಜರ್ಮೆಂಟ್ಗೂ ನಾನು ನಿಮಗೆ ತಿಳಿಸ್ಕೊಡೋದಕ್ಕಾಗೋದಿಲ್ಲ. ಅದನ್ನು ನೋಟ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹೊಸ ನೋಟ್ಸ್ನಲ್ಲಿ ಅದನ್ನು ಮೆನ್ಷನ್ ಮಾಡ್ತೀನಿ. ಜನ್ರಲಾಗಿ ಆದರೆ 3 ಇಂಚು 2.5 ಇಂಚು ಜನ್ರಲಾಗೆ ಕ್ರಾಸ್ ಬೆಲ್ಟ್ ತೊಗೊಳ್ಳೋದು. ಅದಕ್ಕೆ ನಾವು ಫಸ್ಟ್ ಲೈನಿಂಗ್ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ತೀವಿ. ನೋಡಿ ಚೆಸ್ಟ್ ಮೆಜರ್ಮೆಂಟು ಪ್ಲಸ್ ಬ್ಲೌಸ್ ಲೆಂತು ಎರಡು ಕರೆಕ್ಟ್ ಇತ್ತು ಅಂದರೆ ನಿಮಗೆ ಈ 3 ಇಂಚು ಪ್ಲಸ್ 2.5 ಇಂಚು ಕ್ರಾಸ್ ಬೆಲ್ಟ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಬಟ್ ಎಲ್ಲರದು ಅದೇ ರೀತಿ ಇರೋದಿಲ್ಲ ಅಲ್ವಾ. ಓಕೆನಾ?
ಒಬ್ಬೊಬ್ರದ್ದು ಒಂದೊಂದು ರೀತಿ ಇರೋದ್ರಿಂದ ನಿಮ್ಗೆ ಆ ನೋಟ್ಸ್ ಅನ್ನೋದು ಯೂಸ್ ಆಗುತ್ತೆ. ಈಗ ಏನು ಮಾಡಬೇಕು ಫಸ್ಟು ಅಂದರೆ ಸೊಂಟದ ಅಳತೆ ನೋಡ್ಕೊಳ್ಬೇಕು. ಸೊಂಟದ ಅಳತೆ 27 ಇಂಚಿದೆ, 4ನೇ ಭಾಗ ಅಂದರೆ 6 ಮುಕ್ಕಾಲು ಬರುತ್ತೆ. ಓಕೆನಾ, 7 ಇಂಚ್ ಅಂದ್ಕೊಳ್ಳಿ. 7 ಇಂಚ್ಗೆ ಪ್ಲಸ್ ಒಂದು 2 ಇಂಚ್ ಸೇರಿಸ್ಕೊಂಡು 9 ಇಂಚು. ಇದು 7 ಇಂಚು ಸೊಂಟದ ಅಳತೆ. ಈ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನು ಒಂದು 2-3 ಹೊಲಿಗೆ ಎಕ್ಸ್ಟ್ರಾ, ಇದರಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ದೀವಲ್ವ ಅದು ಇದು. ಈಗ ಈ ಕಡೆ ಸೈಡ್ ಎಕ್ಸ್ಟ್ರಾ ಬಿಟ್ಟಿರೋ ಕಡೆನೇ ಸೈಡ್ ಫಿಟ್ಟಿಂಗ್ ಬರೋದು. 2.5 ಇಂಚ್ ರೆಡಿ ಬೇಕು ಅಂದರೆ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು, 3.5. ಇದು 3 ಇಂಚ್ ರೆಡಿ ಬೇಕು ಅಂದರೆ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು, 4 ಆಯಿತು. ಇಲ್ಲಿಂದ ಈ ರೀತಿ ಜನರಲಾಗಿ ಶೇಪ್ನ ಮಾರ್ಕ್ ಮಾಡ್ತೀವಿ. ಬಟ್ ನಮಗೆ ಮೆಜರ್ಮೆಂಟ್ ಹೆಚ್ಚು ಕಡಿಮೆ ಆದಾಗ, ಲೆಂತ್ ಜಾಸ್ತಿ ಇರೋದು ಚೆಸ್ಟು ಕಡಿಮೆ ಇರೋದು, ಚೆಸ್ಟ್ ಜಾಸ್ತಿ ಇರೋದು ಲೆಂತ್ ಕಡಿಮೆ ಇರೋದು, ಡಾಟ್ ಲೆಂತ್ ಜಾಸ್ತಿ ಬರೋದು, ಈ ರೀತಿ ಅಡ್ಜಸ್ಟ್ಮೆಂಟಿಂಗ್ ಬರ್ತಾವಲ್ವ. ಫ್ರಂಟ್ ಲೆಂತ್ ಯಾವಾಗ ಜಾಸ್ತಿ ಆಗುತ್ತೋ ಅವಾಗ ಅಡ್ಜಸ್ಟ್ಮೆಂಟಿಂಗ್ ಮಾಡ್ತೀವಲ್ವ, ಆಗ ಈ ಸೆಂಟ್ರಲ್ಲು ನಾವು ಮೆಜರ್ಮೆಂಟ್ನ ತೊಗೊಳ್ಬೇಕು. ಈಗೇನಂದರೆ ಈ ಕಡೆ ಉಕ್ಸ್ಪಟ್ಟಿ ಸೈಡ್ ಫಿಟ್ಟಿಂಗ್ ಕಡೆ ತೊಗೊಳ್ತೀವಿ. ಈ ರೀತಿ ಅಡ್ಜಸ್ಟ್ಮೆಂಟಿಂಗ್ ಮಾಡೋ ಟೈಮಲ್ಲಿ ಸೆಂಟ್ರಲ್ಲು ನಾವು ತೊಗೊಳ್ಬೇಕು ಮೆಜರ್ಮೆಂಟ್ನ. ಅದು ನಿಮಗೆ ನೋಟ್ಸಲ್ಲೇ ಇರುತ್ತೆ. ವೀಡಿಯೋಸಲ್ಲಿ ಎಲ್ಲವನ್ನು ನಾನು ನಿಮ್ಗೆ ತಿಳಿಸ್ಕೊಡೋದಕ್ಕೆ ಆಗೋದಿಲ್ಲ, ಹಾಗಂತಲೇ ಸಿಂಪಲ್ಲಾಗಿ ನೋಟ್ಸ್ ಮಾಡಿರೋದು. ನಾನೇನೀಗ ಗೊತ್ತಿದೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಸಾಕಷ್ಟು ವಿಚಾರನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆನಾ, ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಅವೆಲ್ಲವನ್ನು ನೀವು ನೆನಪಲ್ಲಿ ಇಟ್ಕೊಂಡು ಅರ್ಥ ಮಾಡಿಕೊಂಡು ನೀವು ಕಟ್ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ಅಂತಲೇ ನೋಟ್ಸ್ ಮಾಡಿರೋದು. ಸಿಂಪಲ್ಲಾಗಿರುತ್ತೆ, ಒಂದು ಚಾರ್ಟು, ಅದನ್ನು ನೋಡ್ಕೊಳ್ಳೋದು, ಮಾರ್ಕ್ ಮಾಡೋದು, ಆಲ್ಟ್ರೇಷನ್ ಬರೋಲ್ಲ, ಪಕ್ಕ 100% ಫಿಟ್ಟಿಂಗ್ ಬರುತ್ತೆ. ನೀವು ಒಂದು ಸ್ವಲ್ಪ ದಿನ ನೋಡಿಕೊಂಡು ಮಾರ್ಕ್ ಮಾಡ್ತಾ ಕಲ್ತ್ಕೊಂಡಿದ್ದೀರ, ಆ ಎಲ್ಲ ಮೆಜರ್ಮೆಂಟ್ಸ್ನ ನೀವು ಮೈಂಡಲ್ಲಿ ಇಟ್ಕೊಂಡಿದ್ದೀರ ಅಂದರೆ ಮತ್ತೆ ನಿಮಗೆ ನೋಟ್ಸ್ನ ಅವಶ್ಯಕತೆ ಇರೋದಿಲ್ಲ, ನೀವು ಕಲ್ತಿರ್ತೀರ. ಓಕೆನಾ, ಆ ನೋಟ್ಸ್ ನೀವು ಇಟ್ಕೊಂಡು ಅದನ್ನು ಬೇರೆಯವ್ರಿಗೆ ನೀವು ಹೇಳ್ಕೊಡ್ಬೋದು. ಆ ಫಾರ್ಮುಲೆ ಎಲ್ಲನೂ ನೀವು ಯೂಸ್ ಮಾಡ್ಕೊಂಡು ಹೇಳ್ಕೊಡ್ಬೋದು. ನಿಮ್ಮ ಬಿಸ್ನೆಸ್ನ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಸಂಪಾದನೆಯೂ ಮಾಡ್ಬೋದು. ಕಲಿಯೋವರೆಗೂ ನಿಮ್ಗೆ 100% ಯೂಸ್ ಆಗುತ್ತೆ. ನೀವು 100% ಪರ್ಫೆಕ್ಟಾಗಿ ಕಲ್ತ್ರೆ ಸಂಪಾದನೆ ಮಾಡೋಕ್ಕಾಗುತ್ತೆ, ಇನ್ನೊಬ್ರಿಗೆ ಹೇಳ್ಕೊಡೋಕ್ಕಾಗುತ್ತೆ. ಆ ಕೆಲಸ ಆಗಬೇಕಂದ್ರೆ ನೀವು ನೋಟ್ಸ್ ತೊಗೊಂಡು ಕಲ್ತ್ಕೊಳ್ಬೇಕಾಗುತ್ತೆ. ಇಷ್ಟು ಈ ವಿಡಿಯೋದಲ್ಲಿ ಡೀಟೇಲ್ಸು. ನಿಮಗೆ ಕೆಲವು ಡೌಟ್ಸ್ ಜನರಲ್ಲಾಗಿ ನಾರ್ಮಲಾಗಿರುವಂಥ ಡೌಟ್ಸ್ನ ಕ್ಲಿಯರ್ ಮಾಡ್ತಾ ಬ್ಲೌಸ್ ಕಟ್ಟಿಂಗು ಎಂಟೈರ್ ಬ್ಲೌಸ್ ಕಟ್ಟಿಂಗ್ ತಿಳಿಸ್ಕೊಟ್ಟಿದ್ದೀನಿ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಸೆಪ್ಟೆಂಬರ್ 1ನೇ ತಾರೀಕು ನಾನು ಸಾಧ್ಯವಾದಷ್ಟು ನಿಮ್ಗೆ ನೋಟ್ಸ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಮುಂದೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ವೀಡಿಯೋಸ್ನಲ್ಲಿ, ಪಕ್ಕ ಯಾವ ಡೇಟ್ ಅನ್ನೋದು. ನಾನು ಅಂದ್ಕೊಂಡಿರೋದು ಸೆಪ್ಟೆಂಬರ್ 1ನೇ ತಾರೀಕು. ಅಷ್ಟರೊಳಗೆ ರೆಡಿ ಆದರೆ ನಾನು ನಿಮಗೆ ಅನೌನ್ಸ್ಮೆಂಟ್ ಮಾಡ್ತೀನಿ. ಈ ಒಂದು ವೀಡಿಯೋದಲ್ಲಿ ಎಂಟೈರ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಅದು ಯಾವ ರೀತಿ ಇರುತ್ತೆ ಅನ್ನೋದು ತೋರಿಸಿ ಅದರ ಬೆಲೆನೂ ನಾನು ನಿಮಗೆ ತಿಳಿಸ್ತೀನಿ. ಇಷ್ಟು ಈ ವಿಡಿಯೋದಲ್ಲಿ. ಇಲ್ಲಿಗೆ ವಿಡಿಯೋ ಲೆಂತ್ ತುಂಬ ಜಾಸ್ತಿ ಆಯಿತು. ಇಲ್ಲಿವರೆಗೂ ನೀವು ಈ ವಿಡಿಯೋ ನೋಡಿದ್ದೀರ ಅಂದರೆ ನಿಮಗೆ ಈ ವಿಡಿಯೋ ಯೂಸ್ ಆಗಿದೆ ಅನಿಸುತ್ತೆ ನನಗೆ. ಈ ವಿಡಿಯೋ ಖಂಡಿತ ನಿಮಗೆ ಯೂಸ್ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.